ಸಂಜೆ 4:05. You said now you gave the rose for Rishika also. So let's see your skill. And ಅಭಿಗೂ ಹೇಳಿದ್ದೀನಿ ಅದನ್ನು. So let's see how ಬರ್ತೀನಿ. Let's see how good you are at impressing at least. I want to see your skills now. Take it as a challenge, okay? ಯಾವಾಗಾದ್ರು ಟೈಮ್ ತಗೊಳ್ಳಿ, ಇವತ್ತು ನಾಳೆ ಒಳಗೆ ಅಥವಾ ಅವಳಿಗೆ ಇಂಪ್ರೆಸ್ ಅನಿಸ್ಬೇಕು. ಪ್ರೂವ್ ಮಾಡ್ಕೊಂಡ್ರಲ್ಲ, ಬರೀ ಹಾರ್ಟ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ತಲೆ ಉಪಯೋಗಿಸಿ ನೋಡೋಣ. ನೆಕ್ಸ್ಟ್ ವೀಕ್ ಇವ್ರ ರೀಸನ್ಗಳು ಹೇಳ್ತೀನಿ. 3 ಜನನ ನಾಮಿನೇಟ್ ಮಾಡ್ಬೋದು. ಈಗ ರಘುವರಾಗಲಿ, ನನ್ನ ಆಗಲಿ, ನಾವೆಲ್ಲ ಈಸಿ ಪಾನ್ಸ್ ಇವ್ರಿಗೆ ಈಸಿಯಾಗಿ ನಾಮಿನೇಟ್ ಮಾಡೋಕ್ಕೆ. ಇವಾಗ ನನಗೆ ಕೆಲವ್ರು ನಾಮಿನೇಟ್ ಮಾಡದೇ ಇರ್ಬೋದು, ಓಕೆ ಇವ್ರು ಓಪನ್ ಅಪ್ ಆಗಿದ್ದಾರೆ ಏನೋ, ಅದೆಲ್ಲೋ ಆ ರೀಸನಿಂದ ನೀವು ನಾಮಿನೇಟ್ ಆಗಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಮೆಚ್ಚಗಾಡಬೇಕು ಅಂದರೆ ದಟ್ ಈಸ್ ಇಲ್ಲಿ ಜನಗಳು ಹೆಂಗಿದ್ದಾರೆ ಗೊತ್ತಾ, ನಿಜ ಹೇಳ್ತೀನಿ. ನೀವು ಲೈಫ್ ಮಾಡಿದ್ರೆ ಓಕೆ, ಬಟ್ ಸ್ಟಿಲ್ ಎಲ್ಲರೂ ಅವ್ರ ಗೇಮ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಗೇಮ್ ಅಂತೀರಿ ಈಗ ನೋಡಿ, ಯಾರೇ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಕಾಣಿಸ್ತಿದೆ ಹೊರಗಡೆದಕ್ಕೂ ಎಷ್ಟು ವ್ಯತ್ಯಾಸ ಅನ್ನಿಸ್ತಾ ಇದೆ. ನನಗೆ ಅದಿಷ್ಟ ಆಗಲ್ಲ. ನೀವು ಹೇಳ್ದಂಗೆ ಆ ಪ್ರಿಟೆಂಡಿಂಗ್ ಮಾಡೋದಿದೆ ನೋಡಿ, ಹೊರಗಡೆ ಒಂದು ಜೀವನ ಅಂತಿದೆ, ಅದೆಲ್ಲೋ ಎಫೆಕ್ಟ್ ಅಲ್ವಾ? ಸಂಜೆ 4:45. ಓಯ್ ಜಾನು, ಜಾನು, ಅಯ್ಯೋ ಸಂಜೆ 5 ಗಂಟೆ. ರೆಡಿ, ಕ್ಯಾಮ್ರಾ ಆಕ್ಷನ್. ಐ ಲವ್ ಯು. ಮಧು, ತಗೋ ಈ ಸೀರೆ ಹುಡ್ಕಪ್ಪ. ಈ ಸೀರೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ? ಅಲ್ಲೇ ರಮ್ಮ ಹತ್ರ ಹೋಗಮ್ಮ. ಇಷ್ಟ ಇಲ್ಲ ಅಂದ್ರೆ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇಷ್ಟು ಪೀಡಿಸ್ತೀಯಾ? ಯಾಕೆ ಲವ್ ಮಾಡಲ್ಲ? ಯಾಕೆ ಇಷ್ಟ ಇಲ್ಲ? ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಕಣ್ಣಿಲ್ವಾ, ಬಾಯಿ ಇಲ್ವಾ? ಇರೋ ನಿಮಿಷ ಪ್ಲೀಸ್, ನಗಾಡಬೇಡ್ರಿ. ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಯಾಕೆ ಲವ್ ಮಾಡಲ್ಲ? ನಿನ್ನನ್ನು ಲವ್ ಮಾಡಬೇಡ ಅಂತ ಹೇಳಕ್ಕೆ ನಿನ್ಗೆ ಯಾವ ರೈಟ್ಸ್ ಇಲ್ಲ. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾವ ಹುಡುಗರು ಲವ್ ಮಾಡಬೇಡ ಅಂತ ಹೇಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ನಿನ್ನನ್ನು ಲವ್ ಮಾಡುವಂತ ನಾನು ಲವ್ ಮಾಡಿದ್ರೆ ಸ್ವಾರ್ಥದ ಲವ್. ನಿನ್ನನ್ನು ಲವ್ ಮಾಡಿಬಿಡು, ನಾನೇನು ಲವ್ ಮಾಡ್ತಾ ಇದ್ದೀನಿ, ನನ್ನ ನಿಸ್ವಾರ್ಥದ ಪ್ರೀತಿ. ಅರ್ಥ ಮಾಡ್ಕೊ, ನಾನೇನು ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಸಂಜೆ 5:10. ರೆಡಿ, ಮ್ಯೂಸಿಕ್ ಆಕ್ಷನ್.
ರಾಶಿಕಾ ನೀವು ತಿರುಗಿಸಿ. ಆಗಲ್ಲ. ಈ ಸೀನ್ ನೋಡಿದೀನಿ ಅಣ್ಣ ತಂಗಿಲಿ. ಆ ರಾಧಿಕಾ ಮೇಡಮ್ ಇಲ್ಲಿ ಕೂತಿರ್ತಾರೆ, ಶಿವಣ್ಣ ತಂಗಿ ನಿನ್ನ ತವರಿನ ಸೂಪರ್ ಇದು. ಸಂಜೆ 5:20. ಮೇಡಮ್ ಮೇಡಮ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ನಾನು ಕ್ಯಾಪ್ಟನ್ ಆಯ್ತೀನಿ, ಫ್ಯೂಚರ್ಗೆ ಆಲ್ ದ ಬೆಸ್ಟ್ ನಿಮಗೆ. ಆಯ್ತು ಬಾ. ಓಡಾಡ್ತೀನಿ ಕೀ ಏನು. ಅಶ್ವಿನಿ ಮೇಡಮ್ಗೆ ಏನಾರು ಕೀ ಸಿಕ್ಬಿಟ್ರೆ ಈ ಹಳೆ ಪಿಕ್ಚರಲ್ಲಿ ಪಂಡ್ರಿ ಬೈ ಸೊಂಟಕ್ಕೊಂದು ಚೈನ್ ಹಾಕಿ ಓಡಾಡ್ತಾರೆ, ಕೀ ಚೈನ. ಹಳೆ ಪಿಕ್ಚರಲ್ಲಿ ಪಂಡ್ರಿ ಬೈ ಮನೆ ಕೀ ಎಲ್ಲ ಬಂಚ್ ಮಾಡ್ಕೊ ಸೊಂಟಕ್ಕೆ ಹಾಕಿ ಓಡಾಡ್ತಾರಲ್ಲ, ಹಂಗೆ ಹಾಕಿ ಓಡಾಡ್ತಾ ಇರ್ತಾರೆ. ಏನಿಲ್ಲ, ನೀವು ಡಿಮೋಟಿವೇಟ್ ಆದಾಗ ಅದು ನೋಡಿ, ಆ ಫೋಟೋ ನೋಡಿ ಸಾಕು. ಮೋಟಿವೇಟ್ ನೋಡೋದೇ ಇಲ್ಲ ನಾನು. ಡಿಮೋಟಿವೇಟ್ ಆಗುತ್ತೆ. ಏನ್ರಿ ನಾವು ಕೊಡಿಸ್ಬಿಟ್ವಲ್ಲ, ಆಡ್ಸ್ ಅಪ್ ಟು ಯು. ನಾವು ಕೊಡಿಸಿದ್ವಲ್ಲಪ್ಪ ಇವನಿಗೆ ಅಂತ ಇನ್ನ ಬೇಜಾರಾಗುತ್ತೆ. ಶುಭ ಸಂಜೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2ನೇ ಅಧ್ಯಾಯದ ಮೊದಲ ಹೆಜ್ಜೆಯನ್ನಿಟ್ಟಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳು. ಮಿಂಚಿ ಹೋದ ಮೊದಲನೇ ಅಧ್ಯಾಯದಿಂದ ಈ ಕ್ಷಣದವರೆಗೂ ಮೆಲುಕು ಹಾಕಿದ್ರೆ, ಮೊಟ್ಟ ಮೊದಲ ದಿನವೇ ಒಂದು ಎಲಿಮಿನೇಷನ್, ಮೊದಲನೇ ವಾರದಲ್ಲೇ ಸೀಸನ್ ಫೈನಲಿಸ್ಟ್ ಜಂಟಿ ಎಲಿಮಿನೇಷನ್, 3ನೇ ವಾರದಲ್ಲೇ ಒಂದು ಗ್ರ್ಯಾಂಡ್ ಫಿನಾಲೆ ಮತ್ತು ಒಬ್ಬ ವಿನ್ನರ್. 3 ವಾರಗಳಲ್ಲಿ 100 ದಿನಗಳ ಒಂದು ನಿಯಮಿತ ಸೀಸನ್ನಷ್ಟೇ ಅನುಭವಕ್ಕೆ ಈ ಮನೆ ಸಾಕ್ಷಿಯಾಗಿದೆ. ಆದರೆ ಬಿಗ್ ಬಾಸ್ ಆಟದ ಒಂದು ಬಹುಮುಖ್ಯ ಪ್ರಮಾಣಕವನ್ನು ಈವರೆಗೂ ಈ ಮನೆ ಸದಸ್ಯರು ಕಂಡೇ ಇಲ್ಲ. ಈ ಸೀಸನ್ನ ಒಂದು ಐತಿಹಾಸಿಕ ಕ್ಷಣಕ್ಕೆ ಇಡೀ ಕರ್ನಾಟಕ ಎದುರು ನೋಡ್ತಿದೆ. ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಗಳಿಸುತ್ತದೆ. ಈ ವಾರ ನಡೆಯಲಿದೆ ಬಿಗ್ ಬಾಸ್ ಸೀಸನ್ 12ರ ಪ್ರಪ್ರಥಮ ಕ್ಯಾಪ್ಟನ್ಸಿ ಓಟ. ಈವರೆಗೂ ಕ್ಯಾಪ್ಟನ್ ಆದವರು ವಿಶೇಷ ಕೋಣೆ, ವಿಶೇಷ ಅಧಿಕಾರ, ಮನೆಯ ಮೇಲಿನ ಹಿಡಿತ, ಮುಂದಿನ ವಾರದ ನಾಮಿನೇಷನ್ನಲ್ಲಿ ಇಮ್ಯುನಿಟಿ, ಈ ಎಲ್ಲವನ್ನ ಗಳಿಸಿದ್ದುಂಟು. ಆದರೆ ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆದವರಿಗೆ ಮತ್ತೊಂದು ವಿಶೇಷ ಅಡ್ವಾಂಟೇಜ್ ಸಿಗಲಿದೆ. ಅದು ಈ ಮನೆಯ ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆದ ಸದಸ್ಯರಿಗೆ ಮುಂದಿನ ವಾರದ ಕ್ಯಾಪ್ಟನ್ಸಿ ಓಟದಲ್ಲೂ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಅರ್ಹತೆ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ಮನೆಯ ಕ್ಯಾಪ್ಟನ್ಸಿ ಅಂದರೆ ಬಿಗ್ ಬಾಸ್ನ ಪನ್ನೆಗಳಲ್ಲಿ ನಿಮ್ಮ ಹೆಸರನ್ನು ಸುವರ್ಣ ಅಕ್ಷರದಲ್ಲಿ ಬರೆದಂತೆ, ವೀಕ್ಷಕರ ಮನದಲ್ಲಿ ಅಚ್ಚು ಇಳಿದಂತೆ. ಈ ಮನೆಯ ಮೊಟ್ಟ ಮೊದಲ ಕ್ಯಾಪ್ಟನ್ ಯಾರಾಗಬಹುದು ಅಂತ ನೋಡೋದಕ್ಕೆ ನಾನು ಕಾತುರದಿಂದ ಕಾಯುತ್ತಿದ್ದೇನೆ. ಆದರೆ ಈ ಓಟದಲ್ಲಿ ಭಾಗವಹಿಸಲು ಕೇವಲ 15 ಸದಸ್ಯರಿಗಷ್ಟೇ ಅವಕಾಶ ಇರೋದು. ಮನೆಯ ಸದಸ್ಯರ ಪೈಕಿ 2 ಓಟದಿಂದ ಹೊರಗುಳಿಯಬೇಕಿದೆ. ಹಾಗೂ ಅದನ್ನು ನಿರ್ಧರಿಸೋ ಅಧಿಕಾರವನ್ನು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸದಸ್ಯರಾದ ರಘು, ರಿಷಾ ಹಾಗೂ ಸೂರಜ್ಗೆ ನೀಡುತ್ತಿದ್ದಾರೆ. ನೀವು ಮೂವರು ಪರಸ್ಪರ ಚರ್ಚಿಸಿ ಮನೆಯ ಸದಸ್ಯರ ಪೈಕಿ ಈ ಮನೆಯ ಕ್ಯಾಪ್ಟನ್ ಆಗಲು ಅರ್ಹತೆ ಇಲ್ಲದ 2 ಸದಸ್ಯರನ್ನು ಪ್ರಥಮ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ನೀವು ಸೂಚಿಸುವ 2 ಸದಸ್ಯರು ಈ ವಾರದ ಟಾಸ್ಕ್ಗಳನ್ನು ಆಡುವ ಅವಕಾಶ ಕಳೆದುಕೊಳ್ಳುತ್ತಾರೆ. ಶುಭವಾಗಲಿ. ಸಂಜೆ 5:30. ಸೊ ಮಲ್ಲಮ್ಮ ಬಂದು ಶಿ ಈಸ್ ಅ ಪಾರ್ಟಿಸಿಪೆಂಟ್. ಆಮೇಲೆ ನಾನು ಏಜ್ ತೊಗೊತಾನೆ ಇಲ್ಲ, ಏಜ್ ಆಗಿದೆ ಅಯ್ಯೋ ಪಾಪ ಅವೆಲ್ಲ ಇಲ್ಲ ನನಗೆ. ಶಿ ಈಸ್ ಆಲ್ಸೋ ಪಾರ್ಟಿಸಿಪೆಂಟ್, ನಾವು ಪಾರ್ಟಿಸಿಪೆಂಟ್, ಅಲ್ಲಿ ಕೂತಿರೋದು ಪಾರ್ಟಿಸಿಪೆಂಟ್ಸೇ. ಸೊ ಅವ್ರಿಗೆ
ಈ ಟಾಸ್ಕ್ನ ಮಾಡಿಸೋದಾಗಲಿ ಕಂಟ್ರೋಲ್ ಮಾಡೋದಾಗಲಿ ಇವಾಗ ಬಿಗ್ ಬಾಸೇ ಹೇಳಿದ್ರು ಒಂದು ಫುಲ್ ಕಂಟ್ರೋಲ್ ಸಿಗುತ್ತೆ ಮನೆದು. ಸೊ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಇಷ್ಟು ಜನನ? ನನ್ನ ಫಸ್ಟ್ ಒಪಿನಿಯನ್, ಐ ವಾಂಟ್ ಟು ಟೇಕ್ ಔಟ್ ಅಶ್ವಿನಿ ಮ್ಯಾಮ್ ಔಟ್ ಬಿಕಾಸ್ ಆಲ್ರೆಡಿ ಶಿ ಈಸ್ ಆಲ್ರೆಡಿ ಟೇಕನ್ ಕಂಟ್ರೋಲ್. ಅವ್ರು ನೋಡಿದೀವಿ ಅವ್ರ ಕ್ಯಾಪ್ಟನ್ಸಿನ, ಶಿ ಕ್ಯಾನ್ ಡೂ ಅಂತ, ಇಟ್ಸ್ ಓಕೆ. ನನಗೆ ಸುದೀಗ್ ಆಲ್ರೆಡಿ ಒಂದು ಪವರ್ ದಟ್ ಈಸ್ ವಾಟ್, ಎಸ್ ಐ ಆಮ್ ಟೆಲಿಂಗ್. ಪವರ್ ಅಂದರೆ ಈ ವಾರ ನಾನು ಸೇವ್ ಮಾಡಿದ್ದೀನಿ ಸುದೀವ್ನ, ನೆಕ್ಸ್ಟ್ ವಾರ ಅವ್ರ ಹತ್ರ ಲಾಕೆಟ್ ಇದೆ. ಈ 2 ವಾರ ನಾವು ಸೇವ್ ಮಾಡಿಕೊಟ್ರೆ ಹೀಲ್ ಬಿ ದ 4 week ಸ್ಟಾರ್. 1 month ನಾವು ಎತ್ಕೊಟ್ಟಂಗಾಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ಸುದಿ. ಅಶ್ವಿನಿ ಮ್ಯಾಮ್ ಮತ್ತು ಇವ್ರನ್ನ ಜಾನ್ವಿ ಅವ್ರನ್ನ ಇಡೋ ಚಾನ್ಸಸ್ ಇದೆ, ಅಥವಾ ಕಾಂಪಿಟಿಷನಲ್ಲಿ ಸ್ಟ್ರಾಂಗ್ ಅಂತ ಅವ್ರಿಗೆ ಯಾರು ಅನ್ನಿಸ್ತಾರೆ ಅವ್ರ ಜೊತೆ ಅವ್ರನ್ನ ಇಡೋ ಚಾನ್ಸಸ್ ಗೊತ್ತಾಗುತ್ತೆ. ಲೈಕ್ ಅವರು ಹೇಗೆ ಥಿಂಕ್ ಮಾಡ್ತಾರೆ. ಮಲ್ಲಮ್ಮ ಅವರು ಕಾಂಪಿಟಿಷನಲ್ಲಿ ಅಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಅವರು ಇಡೋ ಚಾನ್ಸಸ್ ಇದೆ ಹೊರಗಡೆ. ಧ್ರುವನು ತುಂಬಾ ಸ್ಟ್ರಾಂಗ್ ಇದ್ದಾನೆ, ಅಶ್ವಿನಿ ಸ್ಟ್ರಾಂಗ್ ಇದ್ದಾಳೆ, ಅಂದರೆ ಧ್ರುವ್ ಗೇಮ್ ನಾವಿನ್ನೂ ನೋಡಿಲ್ಲ. ನಾನೇನು ಅವ್ರ ಪರ ಇಲ್ಲ, ಬಟ್ ಅಶ್ವಿನಿ ನಂಗೇನು ಅನ್ಸುತ್ತೆ ಸರ್, ಇವಾಗ ನಾವೇನೋ ಕೊಟ್ಬಿಡ್ಬೋದು ಆನೆಸ್ಟ್ಲಿ. ಅವ್ರಿಗೆ ಕಂಟ್ರೋಲ್ ಸಿಕ್ಕರೆ ಪ್ರಾಬ್ಲಮ್ ಆಗುತ್ತೆ. ದಟ್ ಇಸ್ ಅ ಪಾಯಿಂಟ್. ಇಡೀ ನಮ್ಮ ಅಗೇನ್ಸ್ಟ್ ಆಗಲ್ಲ ಅಂತ ತಿಳ್ಕೊಳ್ಳೇಬೇಡಿ. ಅವ್ರಿಗೆ ಪವರ್ ಕೊಟ್ಟರೆ ಮುಗೀತು. ಪವರ್ ಕೊಡ್ದೇನೆ ಇಷ್ಟ ಆಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಪವರ್ ಸಿಕ್ತು ಅಂದರೆ ಶಿಲ್ ನಾಟ್ ಲಿವ್ ದಟ್ ಪವರ್. ಬೇಡ, ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ನಿಮ್ಲೂ ಹಂಗೆ ಗಿಲ್ಲಿ ಬೇಡ ಅಂತ. ಗಿಲ್ಲಿ ಆಡಲ್ಲಮ್ಮ, ನಾನು ಹೇಳ್ತಾ ಇದ್ದೀನಿ. ಆಡಲ್ಲ ಅಂದ್ರು ಲೈಕ್ ಇಫ್ ಇನ್ ಕೇಸ್ ಅವನಾದ್ರೂ ಕಾಮೆಂಟ್ ಹೇಳಿ ಪ್ಲೀಸ್. ಈ ಬಿಕಮ್ಸ್ ಕ್ಯಾಪ್ಟನ್. ಸೊ ಅವನೊಂದು ಅಟೆನ್ಷನ್ ಸೀಕಿಂಗ್ ಅವ್ನ ಗ್ರೂಪ್ ಏನಿದೆ ಅದಕ್ಕೆ ಸ್ವಲ್ಪ ಅವ್ನು ಇನ್ಫ್ಲೂಯೆನ್ಸ್ಡ್ ಆಗಿರ್ತಾನೆ ಅಂತ ನನಗನ್ಸುತ್ತೆ. ಆಟ ಬಂದಾಗ ಆದ್ರೆ ಮನೆಗೇನು ಪ್ರಾಬ್ಲಮ್ ಇಲ್ಲ. ಅವನ ಟಾಸ್ಕ್ ಕ್ಯಾಪ್ಟನ್ಸಿನೂ ನಾವು ನೋಡ್ಬೋದು. ಅಶ್ವಿನಿ ಆಲ್ರೆಡಿ ನೋಡಿದೀವಿ ನಾವು ಫಸ್ಟ್ ವೀಕ್, ಬಿಕಾಸ್ 1 month ನಾವು ಸೇವ್ ಮಾಡ್ಬಿಡ್ತೀವಿ ಅವ್ರನ್ನ. ಅಂಡ್ ಐ ಡೋಂಟ್ ವಾಂಟ್ ಟು ಗಿವ್ ದಟ್ ಪಾಸಿಸಮ್ ಟು ಅಶ್ವಿನಿ ಇನ್ ರೈಟ್ ನೌ. ಫಸ್ಟು ಇನ್ನೂ ಅಹಂ ಕುತ್ಕೊಂಡ್ಬಿಡುತ್ತೆ. ನಾನು ಫಸ್ಟ್ ಕ್ಯಾಪ್ಟನ್ ಆದೆ, ನಾನು ಹೇಳ್ದಂಗೆ ಕೇಳಿಲ್ಲ. ನಿಮ್ಗೂ ಎತ್ತಿ ಮಾಡೋದಿದೆ. ಪ್ಲೀಸ್ ವಿಲ್ ಟೇಕ್ ದಿಸ್ ಆಸ್ ಅ ಕನ್ಸಿಡರ್ ಪ್ಲೀಸ್. ನಮ್ಮ ಗೇಮ್ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವಿನ್ನೂ ಸರ್ವೈವ್ ಆಗಬೇಕು ಈ ಮನೇಲಿ. ಲೆಟ್ ಅರ್ ಟೇಕ್ ಇಟ್ ನೆಕ್ಸ್ಟ್. ಫಸ್ಟ್ ಬೇಡ ಪ್ಲೀಸ್. ಕನ್ಸಿಡರ್. ಸಂಜೆ 5:30. ಸೊ ನನ್ನ ಮೊದಲನೇ ಹೆಸರು ಕ್ಯಾಪ್ಟನ್ಸಿಯಿಂದ ಆಚೆ ಹಾಕೋಕ್ಕೆ ಕಾಕ್ರೋಚ್ ಸರ್. ಬಿಕಾಸ್ ಆಲ್ರೆಡಿ ಈ ವಾರ ನಾನೇ ನಾಮಿನೇಟ್ ಮಾಡಿ ಸೇವ್ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರ ಹತ್ರ ಆಲ್ರೆಡಿ ಒಂದು ಕೀ ಕೂಡ ಇದೆ ಸೇವ್ ಆಗೋ ಅಂಥದ್ದು. ಐ ಡೋಂಟ್ ವಾಂಟ್ ದಟ್ ಪವರ್ ಟು ಗಿವ್ ಅಗೇನ್ ಟು ಹಿಮ್. ಸೊ ಅವ್ರನ್ನ ನಾನು ಆಚೆ ಇಡಬೇಕು ಅಂತ ಆಸೆ. ನಾವು 3 ಜನರ ಅಭಿಪ್ರಾಯದಿಂದ ಅವ್ರನ್ನ ಆಚೆ ಇಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ವ್ಯಾಲಿಡ್ ಆಗಿ. ಸೊ ಅನದರ್ ಒನ್ ಇಸ್ ಅಶ್ವಿನಿ ಮ್ಯಾಮ್. ಸೊ ಅವ್ರದ್ದು ಆಲ್ರೆಡಿ ಅವ್ರಿಗೆ ಕೂಡ ಪವರ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಥವಾ ನೆರವೇರಿಸ್ತಾರೆ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಸೊ ಬೇರೆಯವ್ರದ್ದು ಪವರು ನಾವು ನೋಡಬೇಕು ಮನೆಯಲ್ಲಿ, ಅಥವಾ ಅವ್ರಿಗೆ ಕ್ಯಾಪ್ಟನ್ಸಿ ಬಂದಾಗ ಹೇಗೆ ಸ್ಟ್ಯಾಂಡ್ ತೊಗೊತಾರೆ, ಹೇಗೆಲ್ಲ ಮಾಡ್ತಾರೆ. ಯಾಕಂದರೆ ಅವ್ರು ಕೊಟ್ಟಿದ್ದ ರಾಜಮಾತೆ ಪವರ್ನೇ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈವನ್ ಕ್ಯಾಪ್ಟನ್ಸಿ ಮಾಡ್ತಾರೆ ಅನ್ನೋ ಕೆಪಬಿಲಿಟೀಸ್ ನಮಗಿದೆ. ಸೊ ಐ ವಾಂಟ್ ಟು ಕೀಪ್ ಅರ್ ಔಟ್. ನಾವು ಬೇರೆಯವ್ರಿಗೂ ಒಂದು ಕೊಡೋಣ ಅವಕಾಶ ಅಂತ ಹೇಳಿ. ಕಾಕ್ರೋಚ್ ಸರ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ಇಸ್ ಔಟ್ ಆಫ್ ದಿ ಕ್ಯಾಪ್ಟನ್ಸಿ ಓಟ. That's it. ಏನಕ್ಕೆ ರೀಸನ್ ಅನಿಸ್ತು? ಅದು ನೀವು ನನ್ನ ಹತ್ರ ಬೇರೆ ಅವ್ರು ಬ್ರೇಕ್ ಮಾಡಬೇಕು ಅಂತ ಅದನ್ನ ಹೇಳ್ಬೇಕು. ಏನಿದೆ ಕಣ್ಣಲ್ಲಾಗಲಿ ನೀರು ನಾನು ಏನಕ್ಕೆ ಚೇಂಜ್ ಮಾಡೋದು ಅಂತ ಅನ್ಕೊಂಡೆ ಸಡನ್ ಆಗಿ. ನಾನು ಅವ್ರ ವಾಯ್ಸಸ್ ಆಲ್ರೆಡಿ ನೋಡಿದ್ದಾರೆ. ಇಲ್ಲಿ ಅನೌನ್ಸ್ ಹೇಳ್ಬಿಡ್ಬೇಕಾಗಿತ್ತು. ಯಾಕಂದ್ರೆ ನಾವು ಅಲ್ಲಿ ಡಿಸ್ಕಸ್ ಮಾಡಿರೋದು ಬಿಗ್ ಬಾಸ್ ಜನ ಮಾತಾಡಿರೋದು ಇಲ್ಲಿ ಕೇಳೋದು ರೆಕಾರ್ಡ್ ಆಗಿದೆ. ಅದೇ ಮೀನಲ್ಲಿ ಹೇಳ್ದೆ ಅಲ್ವಾ ನಾನು? ಇಲ್ಲ ನೀವು ಕಂಪ್ಲೀಟ್ ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ನಿಮ್ಮ ಆಟ ನಾನು. ಸೊ ಈಗ ಬೇರೆ ನೀವು ಹೇಳ್ಬೋದು, ನೀವು ತೊಗೊಳ್ಬೋದಾಗಿದೆ. ನನ್ನ ಪಾಯಿಂಟಲ್ಲಿ ನಾನು ಅನ್ಕೊಂಡೆ. ಬಟ್ ಸ್ಟಿಲ್ ದ ಕನ್ಸಿಡರ್ ಪಾಯಿಂಟ್ ವಾಟ್ಸ್ ದಟ್ ಓನ್ಲಿ ಅಲ್ವಾ? ಟಾಸ್ಕ್ ಕೊಟ್ಟಿದ್ದೆ. ಇಟ್ಸ್ ನಾಟ್ ಕ್ಯಾಪ್ಟನ್ಸಿ. ಫೈನಲ್ ಕಂಟೆಂಡರ್ ಆಗಿ ಹೋಗಿ ನಾನು ಫೈನಲಿಸ್ಟ್ ಆಗಲಿಲ್ಲ. 2 ವಾರ ತುಂಬ ಕಷ್ಟಪಟ್ಟು ಆಟ ಆಡಿದ್ದೀನಿ. ಕಿಚನ್ ಚಪ್ಪಾಳೆ ನನಗೆ ಸಿಗಲಿಲ್ಲ. ಬಟ್ ಅಫ್ಕೋರ್ಸ್ ಅಟ್ಲೀಸ್ಟ್ ಕ್ಯಾಪ್ಟನ್ಶಿಪ್ ನನಗೆ ಸಿಗಬೇಕು ಆ ಹೋಪ್ಸ್ ಎಲ್ಲಾದರೂ ಇದೆ. ಬಟ್ ಇಟ್ ಈಸ್ ವೆರಿ ರಾಂಗ್ ಅಲ್ವಾ? ನಮ್ಮನ್ನು ಒಂದು ಇದರಿಂದ ತಡೆಯೋದು. ನಮ್ಮ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಶಕ್ತಿನ ನಮ್ಗೆ ದೌರ್ಬಲ್ಯ ಮಾಡಬಾರ್ದು. ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರು ಟಾರ್ಗೆಟ್ ಆಗ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಇವಾಗ ಸ್ಟ್ರಾಂಗ್, ಬಟ್ ಏನೋ ಒಂದು ನನಗೆ ಗೊತ್ತು ಏನೇನು ನಿಮ್ಗೆ ಆಗ್ತಾ ಇದೆ ಅನ್ನೋದು ಗೊತ್ತು. ಯಾಕಂದರೆ 2 ವಾರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು.
ಸುದೀಪ್ ಸರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರ. ಸೊ ಕಿಚನ್ ಚಪ್ಪಾಳೆ ಸಿಗ್ಬೋದು ಅಂತ ಇರುತ್ತೆ. ಸೊ ಅದಾಗಲ್ಲ. ಆಮೇಲೆ ಅದೆಲ್ಲೋ ನಾನು ಇಲ್ಲ ಅಂದರೆ ನಾನೇ ಮಾತಾಡ್ಬೇಕಾಯ್ತು. ಯು ಶುಡ್ ಹ್ಯಾವ್ ಟಾಕ್ ಅಬೌಟ್ ಒಬ್ರದ್ದು ನಾನು ಮಾತಾಡಿ ನೀವು ಒಬ್ರದ್ದು ಮಾತಾಡ್ಬೇಕು. ಅಟ್ಲೀಸ್ಟ್ ಅಶ್ವಿನಿ ಅವ್ರು ನೀವು ಮಾತಾಡ್ಬೇಕು. ಪರ್ಸನ್ ಹಿಂಗೆ ಆಚೆ ಇಟ್ಟುಬಿಟ್ರಲ್ಲ. ಹೋಗಿ ಕಂಡಿದ್ದೀನಿ ಸಾಕು. ಸೇವ್ ಮಾಡಿ ಒಂದು ವಾರ ಸೇವ್ ಮಾಡಿರೋದೇ ಹೆಚ್ಚು. ನಾನು ಇವಾಗ ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಇದೆ. ಆಯ್ತು, ಇನ್ನೊಂದ್ಸತಿ ಟೈಮ್ ಬಂದಾಗ ನಿಮ್ಗೆ ಆಲ್ರೆಡಿ ಇದೆಯಲ್ಲ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಲ್ವಾ ನಾನು ಹೇಳ್ಬೇಕಾದ್ರೆ ಟೇಕ್ ಇಟ್ ಔಟ್. ನೀವು ಹೇಳ್ಬೇಕಿತ್ತು. ಮಾಡಿಲ್ಲ ಅಂತ ನಾವು ದೊಡ್ಡ ವಿಕೆಟ್. ದಟ್ ವಿಲ್ ಬಿ ವೆರಿ ಪರ್ಸನಲ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ನಾನು. ಯು ಕೀಪ್ ಇಟ್ ಓಪನ್. ಈಗ ನಾವು ಏನಾರು ಹೇಳಬೇಕು, ಇವರ ಸ್ಟ್ರಾಂಗ್ ಕಂಡಿರೋ ನೀವು ಲಾಸ್ಟ್ ವೀಕೆಲ್ಲ ಏನೇನು ನಡೀತು ಇಲ್ಲಿ ಮನೆಯಲ್ಲಿ ನೋಡಿದ್ದೀವಿ. ಸೊ ಅದು ಆಗೋದು ಬೇಡ ನಮಗೆ. ಆ ಥರ ಡೈರೆಕ್ಟಾಗಿ ಹೇಳಬೇಕು. ಆಯ್ತು, ಕೂರಿಸ್ಬಿಟ್ಟು ಹೇಳ್ತೀನಿ ನಾನೀಗ. ಹೇಳ್ಬಿಡಿ. ಪ್ಲೀಸ್ ಎವ್ರಿವನ್, ಎಲ್ಲರೂ ಒಂಚೂರು ಬನ್ನಿ ಇಲ್ಲಿ. ಇವ್ರು ಆಲ್ರೆಡಿ ಚೆನ್ನಾಗಿ ಮಾಡ್ತಾರೆ ಕ್ಯಾಪ್ಟನ್ಸಿನ. ಹಾಗಾದರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡದೇ ಇರೋರಿಗೆ ಅವಕಾಶ ಕೊಡ್ತೀವಿ ಅಂದರೆ ದಟ್ ವಾಸ್ ನಾಟ್ ಕ್ಯಾಪ್ಟನ್ಸಿ. ನನಗೆ ಕೊಟ್ಟಿದ್ದ ಪಾತ್ರ ಅದು. ಕ್ಯಾಪ್ಟನ್ಸಿ ಅಂತ ಹೆಂಗಾಗುತ್ತೆ? ಇವ್ರು ಲೀಡ್ ಮಾಡ್ತಾರೆ ಎಲ್ಲದನ್ನು ಲೀಡ್ ಮಾಡ್ತಾರೆ. ನಾನು ಲೀಡ್ ಮಾಡೋ ಕೇಪಬಿಲಿಟಿ ನನಗಿದೆ ಅಂದರೆ ಕೊಡಿ ನನಗೆ. ಒಂದು ನಿಮಿಷ ಅಲ್ಲಿಗೆ ಬನ್ನಿ ದಯವಿಟ್ಟು ಎಲ್ಲರೂ. ಪ್ಲೀಸ್ ರಿಕ್ವೆಸ್ಟ್, ಸ್ಮಾಲ್ ರಿಕ್ವೆಸ್ಟ್, ಎಲ್ಲರೂ ಬನ್ನಿ. ಎವ್ರಿವನ್ ಪ್ಲೀಸ್ ಸಿಟ್ ಡೌನ್, ಇಟ್ಸ್ ಅ ರಿಕ್ವೆಸ್ಟ್. ಆಕ್ಚುಲಿ ಸುದಿ ಬಗ್ಗೆ ಕರೆಕ್ಟಾಗಿ ಹೇಳಿದ್ವಿ ನಾವು. ಸೊ ಆಲ್ರೆಡಿ ಒಂದು ನಿಮಿಷ, ಆಲ್ರೆಡಿ ಸುದಿ ಅವ್ರಿಗೆ ಪವರ್ ಇದೆ ಆ್ಯಂಡ್ ಈ ವೀಕೆಂಡ್ ಕೂಡ ಅವ್ರಿಗೆ ಔಟ್ ಆಫ್ ನಾಮಿನೇಷನ್. ಬಟ್ ಅಶ್ವಿನಿ ಅವ್ರದ್ದು ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಈ ರಾಜಮಾತೆ ಅಂತ ಕೊಟ್ಟಾಗ ಫಸ್ಟ್ ಟೈಮ್ ವಿನ್ ಆಗಿದ್ದು ಅನ್ಸುತ್ತೆ. ವಿನ್ ಆಗಿದ್ದಿಲ್ಲ ಇಲ್ಲ, ರಾಜಮಾತೆ ಶಿ ಗಾಟ್ ದಟ್ ಕ್ವೀನ್ ಟೇಕ್ ಓವರ್ ಮಾಡಿ. ಅಂದರೆ ನಮಗೇನು ಅನ್ಸಿತ್ತು ಅಂದರೆ, ಶಿ ಈಸ್ ಆಲ್ವೇಸ್ ಒಂದು ಲೀಡರ್ ಒಂದು ಕಂಟ್ರೋಲ್ ತಗೋಬೇಕು, ನಾನು ಅಂತ ಎಲ್ಲ ಕಡೆ ಹೇಳ್ಕೊತಾ ಇರ್ತಾರೆ. ಸೊ ಫಸ್ಟ್ ಏನಾದ್ರು ಕ್ಯಾಪ್ಟನ್ಸಿ ಏನಾದ್ರು ಅವ್ರಿಗೆ ಸಿಕ್ಕಿಬಿಟ್ರೆ ಆಮೇಲೆ ತುಂಬ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನೇ ಫಸ್ಟ್ ಆಗಿದ್ದು ಅಂತ. ಸೊ ವಿ ವಾಂಟೆಡ್ ಟು ಬ್ರೇಕ್ ಇಟ್. ಅದು ಬೇಡ, ಒಂದು ಸ್ಥಾನ ಸಿಗೋದು ಬೇಡ ಅಂತ ಡಿಸೈಡ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡೋದು. ದಿಸ್ ವಾಸ್ ದ ಆಕ್ಚುಯಲ್ ರೀಸನ್. ಅವ್ರು ಅದನ್ನ ನಾನು ಬೇರೆ ಥರ ಪೋರ್ಟ್ರೇಟ್ ಮಾಡೋದು ಅದನ್ನ, ಬಟ್ ಇದು ಮೇನ್ ರೀಸನ್ ಆಗಿತ್ತು ಅಷ್ಟೇ. ಸಂಜೆ 5:45. ಒಂದು ವೀಕ್ ಈಗ ಪಾಸ್ ಆಗುತ್ತೆ, ಮತ್ತೊಂದು ವೀಕ್ ಬರುತ್ತೆ. ಜಸ್ಟ್ ರಾಕೆಟ್. ಏನು ಒಂದು ವಾರ ಇದ್ರೆ ನಿಮ್ಗೇನು, ಯು ಹ್ಯಾವ್ ದ ಪವರ್, ಯು ಗಾಟ್ ಪೀಪಲ್ ಅರೌಂಡ್ ಯು. ಫಸ್ಟ್ ಆಫ್ ಆಲ್ ಅರಸಿ ಅನ್ನೋದು ಆ ಟಾಸ್ಕು ಆಗಿರಲಿಲ್ಲ. ಆ್ಯಂಡ್ ರಾಜಮಾತೆ ಅನ್ನುವಂಥದ್ದು ಬಿಗ್ ಬಾಸ್ ಕೊಟ್ಟು ಇರಲಿಲ್ಲ. ಇಟ್ ವಾಸ್ ಓನ್ಲಿ ಅರಸಿ. ಸೊ ಪ್ರಾಬ್ಲಿ ಐ ವಾಸ್ ಲೀಡಿಂಗ್ ದ ಟೀಮ್ ಅಷ್ಟೇ. ಎಲ್ಲ ಹಿಂದೆ ಇದ್ದರು, ಐ ವಾಸ್ ಲೀಡಿಂಗ್ ದ ಟೀಮ್, ದಟ್ಸ್ ಇಟ್. ಸೊ ಐ ಹ್ಯಾಡ್ ಟು ಡೂ ಇಟ್ ಬಿಕಾಸ್ ಬೇರೆ ಯಾರೂ ಮಾಡ್ತಾ ಇರಲಿಲ್ಲ ಅಂತ ನಾನು ಲೀಡ್ ತೊಗೊಳ್ಳೇಬೇಕಾಗಿತ್ತು ಅದನ್ನು. ನನಗದು ಅರ್ಥನೇ ಆಗ್ತಾಯಿಲ್ಲ ಯಾವ ಮಾನದಂಡದ ಮೇಲೆ ಅಂತ. ಥ್ಯಾಂಕ್ ಯು ಸೂರಜ್. ಹರ್ಟ್ ಆಗಬಾರ್ದು ಅಂತ ಹೇಳಿ ಅವೆಲ್ಲ ವರ್ಕ್ ಆಗಲ್ಲ. ಆಯ್ತು, ಇನ್ಮೇಲೆ ಬಿಡಿ. ಅವ್ರು ಹೆಂಗೆ ಹೇಳ್ತಾರೆ, ನಾನೇ ಮಾಡಿದ್ದು ಅದನ್ನ ಅವ್ರಿಗೆ ಅಲ್ಲ. ಬಟ್ ಯಾರಿಗೆ ಅದು ಪಾಯಿಂಟ್ ಅದು ನಿಮ್ಮ ಬಗ್ಗೆ ನಾನೇ ಕನ್ಸಿಡರ್ ಮಾಡಿ. ಐ ವಿಲ್ ಅವ್ರು ಏನು ಹೇಳಿದ್ದು ಬಿಗ್ ಬಾಸ್, ಅರ್ಹತೆ ಇಲ್ಲದವರನ್ನ ಅಂತಂದ್ರು. ಸೊ ನೀವು ಹೇಳೋ ಪ್ರಕಾರ ಓವರ್ ಡಾಮಿನೇಟಿವ್, ಹಾಗಾದ್ರೆ ನನಗೆ ಕೇಪಬಿಲಿಟಿ ಇದೆ, ಜಾಸ್ತಿ ಇದೆ ಅಂತನಾ? ಆ್ಯಂಡ್ ರಾಜಮಾತೆ ಅನ್ನೋದು ಟಾಸ್ಕೇ ಅಲ್ಲ. ಅದು ರಾಜಮಾತೆ ಟಾಸ್ಕಲ್ಲಿ ವಿನ್ ಆಗಿದ್ರಲ್ಲ ಅಂತಾರೆ. ಓಕೆ, ಅಲ್ಲ ನನಗೆ ಆ ಪೇನೆಲ್ಲ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋದು ಹೇಳ್ಬೇಕು, ಸುಮ್ಮನೆ ನಿಮ್ಮ ಕಣ್ಣೀರನ್ನ ವೇಸ್ಟ್. ಏನು ಗೊತ್ತಾ, ಮಾತಾಡ್ಸಕ್ಕೆ ಬಂದಾಗ ಇನ್ನೂ ಜಾಸ್ತಿ ಹೇಳೋದು ಗೊತ್ತು ನಂಗೆ ಹೆಂಗೆ ಫಿನಾಲೆಗೆ ಹೋಗಬೇಕು ಅಂತ ಗೊತ್ತು ನನಗೂ. ಒಳ್ಳೇದಾಗಲಿ. ಕಿಚನ್ ಚಪ್ಪಾಳೆ ತೊಗೋಬೇಕು, ಹೆಂಗೆ ಕ್ಯಾಪ್ಟನ್ಸಿ ಆ ರೂಮ್ದು ಬೀಗ ತೊಗೋಬೇಕು ಅಂತ ನನಗೆ ಗೊತ್ತು. ಐಲ್ ಡೂ ಇಟ್. ಒಳ್ಳೇದಾಗಲಿ. ಸ್ಪಿರಿಟ್ ಅಳ್ಬೇಡಿ ಅಷ್ಟೇ, ಅಳ್ಬೇಡಿ. ಬಿಕಾಸ್ ಎಲ್ರಿಗೂ ಫೇರ್ ಚಾನ್ಸ್ ಸಿಗ್ಬೇಕದು. ಸಾಕು ಅವ್ರದ್ದೇ ನೋಡಿ ನನಗಂತೂ ಇರಿಟೇಟ್ ಆಗಿತ್ತಪ್ಪ. ಯಾವ್ದು ನೊಂದೀಗ ಅದೇನೋ ನಿಮ್ಮನ್ನ ಉಳಿಸಿದ್ದೀನಿ ಅಂತ ಅಂತಾರೆ. ಕ್ಯಾಪ್ಟನ್ ಅದೊಂದು ಬೇರೆ ಅಲ್ವಾ, ಒಂದು ಫಸ್ಟ್ ಕ್ಯಾಪ್ಟನ್ ಅನ್ನೋದು ರೆಕಾರ್ಡ್. ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸುಧೀರ್ಣ, ನಂಗೆ ಫೈನಲ್ ಫಸ್ಟ್ ವಾರ ಬರುತ್ತೆ ಅಂದ್ಕೊಂಡಿದ್ದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್. ಆ್ಯಕ್ಚುಲಿ ನೀವು ನನ್ನ ಎದುರು ನಿಂತಿರಿ ಗೊತ್ತಾ, ಆ ಕಿಚನ್ ಚಪ್ಪಾಳೆ ನಿಮ್ಗೆ ಬರುತ್ತೆ ಅಂದ್ಕೊಂಡೆ ಮನಸ್ಸಲ್ಲಿ, ಅದೇನೋ ಆಗಿ ಸರ್ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಬರಲಿಲ್ಲ, ಓಕೆ ಫೈನ್ ಆಯಿತು. ಬಟ್ ರೇಸಲ್ಲೇ ಬಿಟ್ಟಿಲ್ಲ ಅಂದರೆ ಹೆಂಗೆ ಓಡುತ್ತೆ ಕುದುರೆ, ಯಾವ್ದು ಕುದುರೆ ಗಟ್ಟಿ ಅಂತ ಹೆಂಗೆ ಗೊತ್ತಾಗತ್ತೆ? ಎಂಥ ಸ್ಟ್ರಾಂಗ್ ವುಮೆನ್ ನೀವು, ಯಾಕೆ ಬಿಡಿ ಪ್ಲೀಸ್. ಹೋಗಿ ಮುಖಕ್ಕೆ ತೊಳ್ಕೊಂಬನ್ನಿ ಹೋಗಿ. ಇವಾಗ ನಾನು ಈ ಟೈಮಲ್ಲಿ ಆ ಎಕ್ಸಾಂಪಲ್ ಕೊಡಬಾರ್ದು, ಬಟ್ ಹೌದಲ್ವಾ ಅನ್ನೋ ಥರ ನಿಮಗೆ ಭಾವನೆಗಳು ಬರಲಿ ಅಂತ ನಾನು ಹೇಳ್ತೀನಿ. ನಾವು ಧನುನ ಟಾರ್ಗೆಟ್ ಮಾಡಿ ಹೊಡೆದ್ವಿ. ಯಾಕೆ? ಅವ್ನು ಬಂದರೆ ಇದಾಗುತ್ತೆ. ಸೊ ಸ್ಟ್ರಾಂಗನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಸೊ ಇಲ್ಲೂ ಹಂಗಾಗಿದೆ ಅಂತ ಅಂದ್ಕೊಂಡು, ಇಟ್ಸ್ ಆಲ್ ಪಾರ್ಟ್ ಆಫ್ ಗೇಮ್. ಇದೆಲ್ಲ ಆಗಬೇಕು, ಅವಮಾನಗಳಾಗಲೇಬೇಕು.
ಪೆಟ್ಟು ಬಿದ್ದಾಗಲೇ ನಾವು ತುಂಬ ಲೈಫಲ್ಲಿ ಅವಮಾನಗಳಾದಾಗ ತುಂಬ ಸಲ ಮರ್ತ್ಬಿಟ್ಟು ಮುಂದೆ ಹೊರಟೋಗ್ತೀವಿ. ಬಟ್ ಬಿಗ್ ಬಾಸ್ ಮನೇಲಿ ಅವಮಾನ ಆದಾಗ ಅದನ್ನು ಮರೆಯೋಕ್ಕೂ ಸಾಧ್ಯ ಇಲ್ಲ, ಹಾಗೆ ಅದನ್ನು ಮರ್ತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ತುಂಬ ಕಾಡುತ್ತೆ ಅದು ನಮಗೆ ಗೊತ್ತು, ಒಳಗಡೆ ಇರೋರಿಗೆ ಗೊತ್ತು ಎಷ್ಟು ಕಾಡುತ್ತೆ ಅದು ಅಂತ. ಸಂಜೆ 6:20. ಏನೆಲ್ಲ ಅಟ್ ಅ ಟೈಮ್ ಏನೇನು ಕೆಲಸಗಳು ಮಾಡ್ತಾ ಇದ್ರಿ ನೀವು? ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ, ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೆ. ಅದು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೋಡಿದ್ದೀರಾ? ಅದು ಹೆಂಗೆ? ಸೂರಜ್ ರಜಪೂತ್ ಇಲ್ಲಪ್ಪ, ಸೂರಜ್ ಸಿಂಗ್ ಅಂತಿಲ್ಲ. ಸಿಂಗ್ ಏನೋ ಸಮಥಿಂಗ್ ಅಲ್ಲ, ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್. ಏನು ನೋಡಿದ್ದೀರಾ? ಅದು ನನಗೆ ಲೈನ್ಸ್ ಗೊತ್ತಾಗ್ತಿಲ್ಲ ಹೇಗೆ ಅದು ಅಂದ್ಕೊಂಡು. ಬಟ್ ಒಂದೆರಡು ಯಾವ ಥರ ಇತ್ತು ಗೊತ್ತಾ, ಒಂದಷ್ಟು ಜಿಮ್ ವೀಡಿಯೋಸ್ ಇತ್ತು, ಇನ್ನೊಂದಷ್ಟು ಟ್ರೆಡಿಷ್ನಲ್ ಜಾಸ್ತಿ, ಒಂದು ಸ್ವಲ್ಪ ಟ್ರೆಡಿಷ್ನಲ್ ವೀಡಿಯೋಸ್ ಇತ್ತು. ಸಮಥಿಂಗ್ ಲೈಕ್ ಹುಡುಗಿ ಇಲ್ಲ ಅಂದರೆ ಲೈಕ್ ಐ ಬಿ ಲೈಕ್ ಹ್ಯಾಪಿ, ಸಮಥಿಂಗ್ ರಿಲೇಟೆಡ್ ಟು ದಟ್ ಅಲ್ಲ. ಯು ಲುಕ್ ಹ್ಯಾಪಿ, ಯಾ ಸ್ಟಾಪ್ ಡೇಟಿಂಗ್ ಅಂತ. ಯಾ ಹೌದು. ಸಿ ಇಲ್ಲಪ್ಪ, ತುಂಬಾ ಚೆನ್ನಾಗಿ ಸಾಂಗ್ ಆಡ್ತೀರಾ ಡಿಸ್ಟರ್ಬ್ ಅಂತ ಮಾಡ್ತಿದ್ಯಾ ಅಂತ ನೀನು ಬೇಡಪ್ಪ, ನಡೆಸಿ ಬನ್ನಿ ಯಾಕೆ ಅಣ್ಣ, ನೀವು ನಿಮ್ಮ ನಶಾ ಕರ್ಕೊಂಡೋಗಿ ಸೈಡ್ಗೆ. ಅಲ್ಲ, ಅವ್ರಿಗೆ ರೆಸ್ಪಾನ್ಸ್ ಮಾಡಲ್ವಾ? ನಶಾನೊಂಚೂರು ಕರ್ಕೊಂಡೋಗಿ ಅಂತ. ನಶಾ ಅಲ್ಲ, ಅದ್ ನಮ್ ಕಡೆ ಈ ಕಡೆ ಬರ್ತಾ ಇದೆ. ನಶಾ ಅಲ್ಲ, ನಾಶ. ಭಾಷಾ ಮಾಡಿದ್ರು ನನ್ನ ಜೀವನ ನಾಶ. ಸಂಜೆ 6:35. ಈ ಸೀಸನ್ ಮನೆಯ ಮೊದಲ ಕ್ಯಾಪ್ಟನ್ ಅನ್ನು ಆರಿಸಲು ಈ ವಾರದ ಟಾಸ್ಕ್ ಅನ್ನು ರೂಪಿಸಲಾಗಿದೆ. ಈ ವಾರದ ಟಾಸ್ಕ್ ಆಡಲು 3 ತಂಡಗಳ ಅವಶ್ಯಕತೆ ಇದೆ. ವೈಲ್ಡ್ ಕಾರ್ಡ್ ಸದಸ್ಯರ ಆಯ್ಕೆಯ ಅನುಸಾರ ಸುದಿ ಹಾಗೂ ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರನ್ನು 3 ತಂಡಗಳಾಗಿ ವಿಂಗಡಿಸಲಾಗಿದೆ. 3 ವೈಲ್ಡ್ ಕಾರ್ಡ್ ಸದಸ್ಯರು ಒಂದೊಂದು ತಂಡದ ನಾಯಕರಾಗಿರುತ್ತಾರೆ. ಈ ವಾರ ಬಿಗ್ ಬಾಸ್ ನೀಡಲಿರುವ ಪ್ರತಿ ಟಾಸ್ಕ್ನ ಫಲಿತಾಂಶ ಮನೆಯ ಕ್ಯಾಪ್ಟನ್ಸಿ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ. ತಂಡದ ವಿವರ ಈ ಕೆಳಗಿನಂತಿದೆ. ಗರುಡ ಗುರುತಿನ ತಂಡ: ರಘು, ಧನುಷ್, ಜಾನ್ವಿ, ಮಲ್ಲಮ್ಮ, ಸ್ಪಂದನ. ತಿಮಿಂಗಿಲ ಗುರುತಿನ ತಂಡ: ರಿಷಾ, ಕಾವ್ಯ, ಧ್ರುವಂತ್, ಗಿಲ್ಲಿ, ಚಂದ್ರಪ್ರಭಾ. ಹುಲಿ ಗುರುತಿನ ತಂಡ: ಸೂರಜ್, ಮಾಳು, ಅಭಿಷೇಕ್, ರಕ್ಷಿತಾ, ರಾಶಿಕಾ. ಶುಭವಾಗಲಿ ಬಿಗ್ ಬಾಸ್. ರಿಷಾ ಸೀನಿಯರ್, ಜಯ ಮಹಾಕಾಲ್. ಕಾವ್ಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾತ್ರಿ 7:55. ಬಿಗ್ ಬಾಸ್ ಈ ವಾರದ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ನಾಣ್ಯಗಳ ಸುರಿಮಳೆ. ಇದರ ಅನುಸಾರ ಕಾಲಕಾಲಕ್ಕೆ ಗಾರ್ಡನ್ ಏರಿಯಾದಲ್ಲಿ ನಾಣ್ಯಗಳ ಮಳೆ ಸುರಿಯುತ್ತದೆ. ಪ್ರತಿ ಬಾರಿ ನಾಣ್ಯಗಳ ಮಳೆ ಸುರಿದಾಗಲೂ 3 ತಂಡಗಳಿಂದ ತಲಾ 2 ಸದಸ್ಯರು ನಾಣ್ಯಗಳನ್ನು ಹೆಕ್ಕಿ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಟಾಸ್ಕ್ ಮುಗಿಯುವವರೆಗೂ ತಂಡದವರು ತಮ್ಮ ಎದುರಾಳಿ ತಂಡಗಳಿಂದ ನಾಣ್ಯಗಳನ್ನು ಕಾಪಾಡಿಕೊಳ್ಳಬೇಕು. ಬಿಗ್ ಬಾಸ್ ಘೋಷಿಸಿದಾಗ ಟಾಸ್ಕ್ ಮುಗಿಯುತ್ತದೆ. ಟಾಸ್ಕ್ ಮುಗಿದಾಗ ಯಾವ ತಂಡದ ಬಳಿ ಅತಿ ಹೆಚ್ಚು ನಾಣ್ಯಗಳು ಇರುತ್ತವೋ ಆ ತಂಡ ಜಯಶಾಲಿಯಾಗುತ್ತಾರೆ. ವಾರದ ಟಾಸ್ಕ್ನಿಂದ ಹೊರಗುಳಿದಿರುವ ಸುದಿ ಹಾಗೂ ಅಶ್ವಿನಿ ಗೌಡ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ರಾತ್ರಿ 8:30. ಎಲ್ಲಿಂದ ಉದ್ರು ಕಾಯಿನು ಅಂತ. ಇಲ್ಲಿದ್ದೀರಾ? ಒಂಚೂರು ನೋಡಿ ಹುಡುಗರು, ಕಾಯಿನ ಒಂಚೂರು ನೋಡು ಗುರುಸಿ. ನಮ್ಮಿಂದ ಮಿಸ್ಟೇಕ್ ಹಂಗಾದ್ರೆ ಯಾರಾದ್ರೂ ಮಾಡಿದ್ರೆ ನೀವು ಮಾಡ್ತೀರಾ? ಯಾರು ಅವ್ರ ತಂಡದಿಂದ ಇವ್ರು ಬಂದ್ಬಿಡಿ, ರೆಡಿ ಆದವರು. ಸೂರಜ್, ಈ ತರ ಹಾಕೊಳ್ಳಿ, ಅಡ್ವಾಂಟೇಜ್.
ಇಲ್ಲಿ ಆಕ್ಚುಲಿ ಕಿತ್ಕೋಬಹುದು. ಸೂರಜ್ ಬಿಡು, ಹುಷಾರು, ಸೂರಜ್ ಬಿಟ್ಬಿಡು, ಕಿತ್ಕೋಬಹುದು ನಾನು, ಸೂರಜ್ ಬಿಟ್ಬಿಡು, ಹುಷಾರು, ರಘು ಹೋಗ್ಲಿ, ಹುಷಾರು, ಟೀಮ್ ಅವ್ರು ಏನೇಳ್ತಾರೆ ಗಮನ ಇಡಿ. ನಿಮ್ಮ ಟೀಮ್ ಅವ್ರ ಗಮನ ಇಡಿ. ಟೀಮ್ ಅವ್ರ ಮೇಲೆ ಗಮನ ನೋಡು. ರಾತ್ರಿ 8:40. ರಘು ನಾವು ಬಾ ಬೇಗ ಬೇಗ ಬಾ ಬಾ ಬ್ರೋ ಬೇಗ. ಸೂರಜ್ ಕಮ್ ಇನ್ಸೈಡ್, ಕಮ್ ಒಳಗೆ ಬಾ. ಗ್ಲಾಸು ಮನೆ ಒಳಗಡೆ ಮಾಡ್ಬೋದು. ಅದೇ ಕ್ಲಾಸು ಕ್ಲಾಸ್ ಕಾಲು 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 ಏನಾದ್ರು ಗೊತ್ತಿಲ್ಲ. ಯಾರಿಗೆ ಏಟ್ ಬಿತ್ತು? ಯಾರಿಗೇನಿಲ್ಲ, ಕಾಲು ಏಟಾಯ್ತು ನಂಗೆ. ನೀನಿಲ್ಲ ಅಂದ್ರೂ ಅದೇ ಬರೀ ಇದ್ಬಿಟ್ಟು ಏನ್ ಮಾಡೋದು ಬಿಟ್ಟು ಕೈ ಏಟಾಗತ್ತೆ ನಂದು. ಸುಮ್ಮನೆ ನೋವು ಮಾಡ್ಕೊಂತೀರಿ. ಕೊಡ್ತಾವ್ರೆ. ಒಣ್ಣಿಗೆ ಟಾರ್ಗೆಟ್ ಆಗ್ತಾರೆ ಎಲ್ಲರೂ ಒಂದು. ನಾನು ಇದೀನಲ್ಲ, ಬರ್ಲಿ ಸುಮ್ಮನೆ. ಅವ್ರವ್ರ ಕಿತ್ತಾಡ್ಕೊಂಡು ಇದು ಮಾಡ್ತಾರೆ. ಅವರು ಬಡಿದ್ರಲ್ಲ, ಅವ್ರು ತೆಗೆದು ಏನ್ ಬೇಕಾದ್ ಮಾಡ್ಬೋದು. ಅವ್ರು ಯಾವ ಬಾಡಿ ಬನ್ನಿ ಬೈ. ಇಲ್ಲ, ಅವ್ರು ರೆಸ್ಪೆಕ್ಟ್ ಮಾಡತಕ್ಕ ರೆಸ್ಪೆಕ್ಟ್ ಕೊಡ್ತಾರೆ ಅವರು. ನಾನು ಏನು ಹೇಳಿದೆ, ಒಬ್ರು ಹಿಡ್ಕೊಂಡು ಒಬ್ರು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೆ. ನಾನು ರಘುವ್ರು ಬಿಡ್ಲೇ ಇಲ್ಲ. ನಾನು ನೋಡಿದೆ ಅಲ್ಲಾಡಕ್ ಬಿಡ್ಲಿಲ್ಲ. ಸೂರಜ್ ಅವರು ಗ್ರೇಟ್ ಜಾಬ್ ಮ್ಯಾನ್. ಅಭಿ, ಬೆಡ್ ಹಿಂದ್ಗಡೆ ಜಾಗ ಇದೆ ನೋಡಿ. ಇಲ್ಲ, ದಣ್ಣು ಕಡೆ ನೋಡ್ಕೊಳ್ಳಿ ಸ್ವಲ್ಪ ಬೆಟರ್ ಒಂಚೂರು ಆದಷ್ಟು ನಾನು ನೋಡಿ ಬಂದ್ರು
ಕೈ 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 ಇಲ್ಲ ಕೈ ಕಾಲೆಲ್ಲ ಕೈ 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 ಏಟಾಯ್ತದೆ ಅಣ್ಣ ಕೈ ಮೈ ಮತ್ತೆ ಏಟಾಗದೆ ಕೈ ಅಣ್ಣ ನಿನ್ನ ದಮ್ಮೆ ಹೊಡಿಬಿಡ ಸತ್ಯಾಲು ಮ್ಯಾನ್ ಹ್ಯಾಂಡ್ಲಿಂಗ್ ಸರ್ ಎಲ್ಲ ಕೈ ಹಾಕಬಾರ್ದು ಇಟ್ಸ್ ನಾಟ್ ರೈಟ್ ರಘು ಸರ್ ಇಟ್ಸ್ ನಾಟ್ ರೈಟ್ ಬರ್ತದೆ ಪ್ಯಾಂಟ್ ಅವ್ರು ಹೇಳಿ ಸರ್ ಅವ್ರ ಪ್ಯಾಂಟ್ ಜಾರ್ತಾ ಇದೆ ಸರ್ ಪ್ಯಾಂಟ್ ಒಳಗಡೆ ಇಟ್ಕೊಂಡ್ರೆ ಏನು ಮಾಡೋದು ನೀವು ಕೈ ಹಾಕಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ ಸರ್ ಬಾರ ಕೊಡಿ ಬಾರ ಸರ್ ಇಟ್ಸ್ ನಾಟ್ ರೈಟ್ ಸರ್ ಸ್ಟ್ರಾಟಜಿ ನೀವು ಕವರ್ ಮಾಡ್ಕೊಳ್ಳಿ. ಅಯ್ಯೋ ಕಾಲು ಹಿಡ್ದು ಎತ್ತಾಕ್ರಣ ಹಿಂಗ್ ಹಿಡ್ದು ಎತ್ತಾಕ್ರಿ ಏಟಕ್ಕೆ ಚಂದ್ರನ ನಿಜವಾಗ್ಲೂ ಲಿಟರಲಿ ಹೆಂಗ್ ಮಾಡಿದ್ರು ಎಷ್ಟು ಮಾತಾಡಿರಾನೆ ನಿಮ್ ಸಮಾಜ ನಾವು ಏನು ಅನ್ಕೊಂಡಿದ್ದೀರಾ ಮಾಡಬಾರ್ದು ಅವ್ರಿಗೆ ಶಕ್ತಿ ಇದೆ ಅಂತ ಗೊತ್ತು ಎಲ್ಲಕ್ಕೂ ಪ್ಲೀಸ್ ನಂಗೆ ಗೊತ್ತಾಗಲ್ವಾ ಅಲ್ಲ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಗೊತ್ತಾಗ್ತಿದೆ ಬಟ್ ನಿಮ್ಮ ಇದಕ್ಕೆ ಒಂಚೂರು ಹೆಣ್ಮಕ್ಳು ನನ್ನ ಪ್ರಕಾರ ತನು ಮಾಡಲ್ಲ, ರಘು ಮಾಡಲ್ಲ, ಧ್ರುವನೂ ಮಾಡಲ್ಲ. ಮಾಡೋದು ಒಂದು ಕುರಿಯಲ್ಲಿ ಕೆಲಸ, ಗಿಲ್ಲಿ ಒಬ್ಬ, ಗಿಲ್ಲಿಗೆ ನೀನೊಬ್ಬ ಸಾಕು. ಶೂಸ್ ಹಾಕಿದ್ದ ನೀನು ಶೂಸ್ ಕಂಫರ್ಟಬಲ್ ಇತ್ತಾ ನಿನಗೆ? 100%. ಒಟ್ಟಿಗೆ ಹೋಗೋಣ, ಸಿಕ್ತವ್ರಿಗೆ ಸಿಗ್ಲಿ. ನಿಮಗೆ ಸಿಕ್ಕಿದ್ರೆ ನಿಮಗೆ, ನಮಗೆ ಸಿಕ್ಕಿದ್ರೆ ನಮಗೆ. ಅಲ್ಲಿ ಕೂತ್ಕೊಂಡು 5 ಜನ ಅಟ್ಯಾಕ್ ಮಾಡಿದ್ರೆ ಮುಗಿಯುತ್ತೆ. ಬನ್ನಿ ಅವರೇ ಬರೋ ಫಸ್ಟ್ ಸುಗತೇಂದ್ರ ಅವ್ರ ಮುಂದೆ ಬಂದ್ರೆ ನೀರು ಕುಡಿತೀರಾ? ಯಾಕಣ ಏನಾದ್ರು ಬೇಕಣ್ಣ? ಸಕ್ಕರೆ ಗಿಕ್ರೆ ಹಾಕೊಂಡಿದ್ದೀನಿ. ಇಲ್ಲ ಸಕ್ಕರೆ ನೀರು ಕುಡಿಬಹುದಾ? ಧನು ರಾತ್ರಿ 9:35. ಬಾಯ್ಲಿ ನಾನು ಹೇಳೋದನ್ನ ಕೇಳು. ಒಳಗಡೆ ಕಮೋಡ್ ಅಂತೀನಿ ಅಂದರೆ ಕಮೋಡ್ ಅಂದರೆ ಅದೆಲ್ಲ ಫ್ಲಶ್ ವಾಟರ್ ಇದೆಯಲ್ಲ, ಫ್ಲಶ್ ಮಾತಾಡ್ಬೇಡ. ಆಮೇಲೆ ಎಲ್ಲ ಗ್ಲಾಸ್ ಸಿಸ್ಟಮ್ ಅಲ್ವಾ, ನನಗೆ ರಿಸಿಪ್ಟ್ ತಗೊಂಡು ನೋಡ ನನಗೆ ನೋಡಿಲ್ವಾ 4 ಸೈಡ್ ಕೂಡ ನಾನು ರಚಿತ ಒದಿಯಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಕೊಡ್ಬೇಕಾಗಿಲ್ಲ, ಓದವಿ ತಂದು ಒದಿಯಂಗಿಲ್ಲ, ಓಕೆ ಒದಿಯಂಗೆ ಹೊಡೆಯಂಗೆ ಇಲ್ಲ. ರಘು ಏನು ನೋಡ್ತಿಲ್ಲ, ಬೇಗ ತೆಗಿ. ತೆಗೆದ್ಬಿಟ್ಟು ಜಾಕೆಟ್ ಒಳಗೆ ಇಟ್ಕೊ. ಜಾಕೆಟ್ನ ನೀನು ಸುಮ್ಮನೆ ಕ್ಯಾಶುವಲಾಗಿ ಇಟ್ಕೊಳ್ತೀವಲ್ಲ, ಹಂಗೆ ಇಟ್ಕೋಬೇಕು. ಆಯ್ತು ಬರೀ ಗೇಮ್ ಅಲ್ವೇ. ಅವ್ನ ಗಿಲ್ಲಿ ಪಾಡ್ ನೋಡಿ. ಸಾರಿ ಇರ್ಲಿ ಬೋಣ ಗೇಮ್ ಅಲ್ಲ. ಬೇಡ ಹುಷಾರಂತ ಮಲ್ಕೊಬಿಡು, ನಾವು ಮಾಡ್ಕೊತೀವಿ. ಯಾರ್ಯಾರು ಇಟ್ಕೊಂಡಿರ್ತಾರೋ ಅವ್ರವ್ರೇ ಕೊಡಂಗಿಲ್ಲ ಅದು ಯಾರಿಗೂ. ಲಾಸ್ಟಲ್ಲಿ ಗ್ರೂಪ್ ಬರುತ್ತೆ, ಅದು 10-12 ಕೆಳಗಿಡ್ಬೇಕು. ಗೊತ್ತು ಬಟ್ಟೆ ತೆಗೆದ್ರೆ ಎಲ್ಲ ರಾಶಿಕೊಂಡು ಬಟ್ಟೆ ಕೆಳ ಲಾಸ್ಟಲ್ಲಿ ಇಡಬೇಕು. ರಾತ್ರಿ 10:35. ನೋಡು ರಕ್ಷಿತಾ, ರಾಶಿ ಎತ್ಕೋ, ಒಳಗಿಟ್ಕೋ ಫಸ್ಟ್. ನೋಡು ರಕ್ಷಿತಾ, ಆರಾಮ್ಸೆ ಎತ್ಕೋ ರಕ್ಷಿತಾ. ನೀವು ಗೆರೋದಾಕ್ಬಿಡ್ರಿ. ಗುಡ್ ಜಾಬ್ ರಿಷಾ, ಗುಡ್ ಜಾಬ್. ಎತ್ಕೋ. ರಕ್ಷಿತಾ ರಾಶಿ ನೋಡು, ರಕ್ಷಿತಾ ಇದು ಇಂಪಾರ್ಟೆಂಟ್. ಇಟ್ಕೋ ವೇಟ್. ರಾಶಿ ಆರಾಮ್ಸೆ
ಬೇರೆ ತಗೊಳ್ಳಿ ಬಿಡಿ, ಬೇರೆ ತಗೊಳ್ಳಿ, ಆರಾಮ್ಸೆ ಇರು. ಅಷ್ಟೇನಾ ಅಣ್ಣ? ಮುಗಿದ್ವಾ? ಸರಿ ಬಿಡಿ, ಆಯ್ತು. ಇರಿ ಅಲ್ಲೇ ಯಾಕೆ ಲೈನ್ ದಾಟ್ ಹೋಗ್ಬಾರ್ದು? ಬರುತ್ತೆ. ಒಬ್ಬರದೊಬ್ರು ಕೊಡಂಗಿಲ್ಲಪ್ಪ, ಒಬ್ಬರದೊಬ್ರು ಕೊಡಂಗಿಲ್ಲ. ಇಲ್ಲ ಒಬ್ಬರದೊಬ್ರು ಕೊಡಂಗಿಲ್ಲ. ಗುಡ್ ಜಾಬ್ ಗೈಸ್. ಇಲ್ಲ ಕೊಡಂಗಿಲ್ಲ. ಒಂದು ನಿಮಿಷ ಇಲ್ಲಿ ಬನ್ನಿ, ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ. ಅದೇನಿಲ್ಲ. ಅಲ್ಲ ಅವರು ಹಂಗೆ ತಾನೇ ಮಾಡಿದ್ರು. ಹೋಗಿ ಬಾತ್ರೂಮಲ್ಲೇ ಇರಿ ಕಡೆಯವರೆಗೂ. ಇಬ್ರು ಒಂದ್ರಲ್ಲೇ ಇರಿ. ಬಟ್ಟೆ ಬೇಕಾ ಸ್ಪಂದನ? ಅಲ್ಲೇ ಧನುಷ್ ಅಲ್ಲಿ ನಿಂತೀವಿ. ಪ್ಲೀಸ್ ತಗೊಳ್ಳಿ ಹುಡುಕಿ ಬಾಬಾ ನಡಿ ಬೈಲಿ ಹೊಡಿ. ಓ ಅವರು ಟಾಯ್ಲೆಟ್ ರೂಮ್ ಒಳಗೆ ಹೋಗಿ ಚಿಲ್ಕ ಹಾಕಂದ್ರು. ಯಾಕಷ್ಟು ರಿಸ್ಕ್ ತಗೊಳಕ್ ಹೋದ್ರಿ? ಅವರು ಟಾಯ್ಲೆಟ್ ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕಂದ್ರು. ನೀವೇನೇ ಕೊಟ್ಟಿತ್ತು, ಇಟ್ಸ್ ರಾಂಗ್. ನೀನೇ ಇಲ್ಲ ನಾ ಕೊಟ್ಟೆ ವಾಪಸ್ಸು. ಅವ್ಳು ಗೊತ್ತಾಗಿಲ್ಲ, ಒಂದು ಕೊಟ್ಲು, ಒಂದು ವಾಪಸ್. ಒಂದಲ್ಲ, ಅಲ್ಲಿ ಹೊರಗಡೆ ಕೊಟ್ಟಿದ್ದು ಅಷ್ಟೇ. ಫೌಲ್ ಅಲ್ವಾ? ಯಾಕೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು? ಬೆನ್ನು ನೋವು ಏಟ್ ಮಾಡಿದ್ರೆ ಪ್ಲೀಸ್, ಎಲ್ಲ ನೋವು ಮಾಡಿದಿರಿ. ಅಲ್ಲ ಏನ್ ಗೊತ್ತಾ, ನೋವು ಮಾಡಿದಿರಿ. ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಬಿಗ್ ಬಾಸ್ ಪ್ಲೀಸ್. ರಘೋಣ, ಈಗ ಬಾ ಧೈರ್ಯ ಇಲ್ಲ. ಏನು ಇಲ್ಲ, ಸುಮ್ಮನೆ ನೀನ್ ದಮ್ಮೆ ಅಂತೀನಿ, ಸುಮ್ ಕೂತ್ಕೋ. ನಾನು ಇದ್ ಮಾಡ್ತೀನಿ. ಇಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಕಿತ್ಕೋಬೋದಾ? ಅಲ್ಲ ನಿಮಗೆ ಬೇಕಾ? ಅಂತದೇ ಇದೆ. ಬತ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಮಾಡಕ್ ಬರ್ತಾರೆ? ಪೂಲಲ್ಲಿ ಬಿದ್ದಿದ್ ಮಾತ್ರ 100 ನೋಡ್ಕೊಂಡೆ ಪೂಲಿಗೆ ಇಳ್ದಿದ್ದೀನಿ. ಅಲ್ಲೇ ಮಲ್ಲಮ್ಮನ ಹತ್ರ ಒಂದೇ ಒಂದಿದೆ, ಹೋಗಿ ಎತ್ಕೋ ಬಾ. ಮೆತ್ತಗೆ ಎತ್ಕೋ, ಹೋಗು. ನನ್ನ ಕಡೆ ಇದೆ, ನನ್ನ ಬಟ್ಟೆ ಹೋಗು, ಮೆತ್ತಗೆ ಹೋಗು. ನನ್ನ ಬಟ್ಟೆ ಕಡೆ ಒಂದೇ ಒಂದು ಕಾಲು ಕೆಳಗಿಟ್ಟಿದ್ದೀನಿ ಇಲ್ಲಿ. ಗಿಲ್ಲಿ ಆಟ ಆಡ್ಬೇಡ. ಪಾಸ್ ಮಾಡಂಗಿಲ್ಲ. ಚಡ್ಡಿಲಿ ಇಟ್ಕೋ. ಕ್ಯಾಮ್ರಾ ಮುಂದೆ ಅಷ್ಟೇ, ಪಾಸ್ ಆಗಂಗಿಲ್ಲ ಈಗ. ರಾತ್ರಿ 11 ಗಂಟೆ. ವಾಪಸ್ ಎಲ್ಲಿತ್ತು ಅಲ್ಲಿ ಇಟ್ಕೋಬಿಡಿ. ಚಡ್ಡಿಲಿ ಇಟ್ಟಿದ್ನೆ ನಾನು ಟೀ ಶರ್ಟ್ ಒಳಗಡೆ ಹಾಕೊಂಡಿದ್ದೀನಿ. ನಿಮ್ದು? ನಂದಿಲ್ಲ ಇದೆ. ಕಾವ್ಯ ಕೊಟ್ಟಿದ್ದಲ್ಲಿ ನಾನು ವಾಪಸ್ ಇಸ್ಕೊಂತೀನಿ. ಕಾವ್ಯ ನಿಮಗೆ ಕೊಟ್ಟಿದ್ದಲ್ಲಿ ನೀವು ಕಾವ್ಯ ನಾನು ಕಾವ್ಯ ಕೊಟ್ಟೇ ಇಲ್ಲ. ಕಾವ್ಯ ನಿಮಗೆ ಕೊಟ್ಟಿದ್ದಲ್ಲಿ ಅಲ್ಲಿ ಅಲ್ಲಿ ಇಟ್ಟಿದ್ದೀನಿ ನಾನು. ಎರಡಲ್ಲ, ಜಾಸ್ತಿ ಕೊಟ್ಲು. ನಾನು ಸುದಿ ಇಬ್ರು ಅಲ್ಲೇ 3-4 ಕೊಟ್ಟಿದ್ರು, ಅಲ್ಲೇ 2 ಕೊಟ್ಟಿದ್ರು, ಇಲ್ಲೇ 2 ಕೊಟ್ರು. ಸುದಿ ಅಣ್ಣ ನೀ ಮಾತ್ರ ಬನ್ನಿ. ಕೌಂಟ್ ಮಾಡ್ಬಿಡಿ. ರಿಸ್ಕ್ ಬೇಡ. ಅಲ್ಲ ನೋಡಿ, ಅವರಿಬ್ಬರದ್ದು ಕೌಂಟ್ ಮಾಡಿ. ನಾನು ಇದು 3 ಕಾವ್ಯ. ಬಿಡು, ಏನಕ್ಕೆ ರಿಷಾ ಅವರೇ ಎಲ್ಲಾನು ಕೊಡ್ತಾರ? ಹೇಳ್ತಿರೋದು 4-5 ನೀನು ಕೊಟ್ಟಿದ್ದೀನಿ ಅಂತ. ಈಗ ನನ್ನ ಹತ್ರ 4-5 ನಾನು ಕೊಟ್ಟಿಲ್ಲಲ್ಲ, ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರೋದವರು. ಇಲ್ಲ, ನೀನು ಅವಳು ಕೊಟ್ಟಿದ್ದು. ನಾನು ನಿನಗೆಲ್ಲ ನಿನಗೆ ಕೊಟ್ಬಿಟ್ಟು ಅದು ನೋಡಿದವರು. ನೀವ್ ಏನಾದ್ರೂ ಹಂಗ್ ಮಾಡ್ಕೊಂಡಿದ್ರೆ ಅದನ್ನ ಸಾರ್ಟ್ ಮಾಡ್ಕೊಳ್ಳಿ. ಹಂಗೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೇ ಬ್ಯಾಗ್ಲ ಕಣ. ನೆನಪಿರಲಿ, ಟಾಸ್ಕ್ ಮುಗಿಯುವವರೆಗೂ ತಮ್ಮ ನಾಣ್ಯಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವುದು ಆಯಾ ಆಟಗಾರರ ಜವಾಬ್ದಾರಿ. ಪ್ರತಿ ಸದಸ್ಯರು ತಾವು ಸಂಗ್ರಹಿಸಿದ ನಾಣ್ಯಗಳನ್ನು ಪ್ರತ್ಯೇಕವಾಗಿಯೇ ಇರಿಸಿಕೊಂಡಿರಬೇಕು. ಟಾಸ್ಕ್ ನಡುವಲ್ಲಿ ತಂಡದವರು ನಾಣ್ಯಗಳನ್ನು ಸೇರಿಸಿ ಇಡುವಂತಿಲ್ಲ. ಈ ಟಾಸ್ಕ್ ಅನ್ನ ಕೊನೆಯ ಸುತ್ತು ಯಾವುದೆಂದು ಬಿಗ್ ಬಾಸ್ ತಿಳಿಸುತ್ತಾರೆ. ಯಾಕೆ ಗೊತ್ತಿದ್ದು ನೀವು ಮಾಡಿದ್ರೆ? ಗೊತ್ತಿದ್ದು ಮಾಡಿಲ್ಲ, ಅದೇ ಪ್ರಾಬ್ಲಮ್. ಮರ್ತೋಯ್ತು, ಗೊತ್ತಿಲ್ಲದೆ ಆಗಿದ್ದು ತಪ್ಪದು.
ನಾನು ಈಸ್ಕೊಳ್ದೆ ಒಳಗಡೆ ಎತ್ತಿಟ್ಕೊಂಡು ನೀನು ಅಂತ ಹೇಳಿ ನಾನು ತಪ್ಪು ಮಾಡಿ. ಮಧ್ಯರಾತ್ರಿ 12:30. ಸೊ ಈಗ ನಿಮ್ಮ ಹತ್ರ ಇರೋ ಕಾಯಿನ್ಸು ಹಿಂಗೆ ಇಟ್ಕೊಂಡೆ ಆಡಬೇಕು. ನನ್ನ ಇಷ್ಟ. ಎಲ್ಲೂ ನಾನು ಸ್ಟ್ರಾಟಜಿ. ನಾನು ಅವ್ರು ಚಿಕ್ಬಿಟ್ಟು ಬರ್ತೀನಿ. ಓಕೆ, ನಿಮ್ಗೆ ಯಾಕದು ಏನು ರಘುವಣ ಈ ಯುದ್ಧದಲ್ಲಿ ನೀನು ಅಡ್ಡ ಬರ್ಬೇಡ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡಿದ್ದೆ, ಸುಮ್ಮನೆ ನನ್ನ ಅವನ ನಡಿಬೇಕಾದ್ರೆ ಇದ್ದೇ ಇದು. ನೀವು ಬರಬೇಡಿ ಅಣ್ಣ. ಯಾರು? ನಮ್ಮ ಧನುವಣ್ಣ ನನ್ನ ನಡುವೆ ನಡೆಯುತ್ತೆ ಇದು. ನೀನು ಅಮಾಯಕ ಬಂದು ಬಲಿಯಾಗಬೇಡ ಪ್ಲೀಸ್. ಹಾಂ, ಎಲ್ಲ 50, 100 ಯಾವುದೋ ಚಿಲ್ಲರೆ 20, 10 ಅನ್ಕೊಬಿಟ್ಟು ಯಾರು ಬೇರೆ ನೋಡೋಣ. ಕಿತ್ಕೊಂಗಿಲ್ಲ ನಿಜ. ಒಂಚೂರು ದೂರ ನಿಂತ್ಕೊ ಅಣ್ಣ. ಇವಾಗ ಕಿತ್ಕೊಳ್ಳಲ್ಲ. ಒಂದೇ ಒಂದು ತೋರಿಸ್ತೀನಿ, ಜಾಸ್ತಿ ತೋರ್ಸಕ್ಕಾಗ. ಹ್ಞೂ, ಮಿಸ್ಟೇಕ್ ಆಗಿರುತ್ತೆ ಅದಕ್ಕೆ ಅವ್ರಿಗೂ ಶಾಕು. ಇದ್ದ ಜನ ಋಣ ಅಷ್ಟೇ. ಏನೇನೋ ಮಸಲಾತ್ ಮಾಡಿದ್ರು ಆಗಲ್ಲ. ನಾವು ನಮ್ಮ ಟೀಮು ನಿಮ್ಮ ಟೀಮು ಒಂದು ಆಗ್ಬಿಟ್ಟು ಅವ್ರದ್ದು ಕಿತ್ಕೊಬಿಡುವ. ಹಾಂ, ಯಾರಿಗೂ ನಮಗೆ 70% 30%. ಅದಕ್ಕೆ ನಾವು ಸ್ಟ್ರಾಂಗ್ ಇದೀವಿ ಫಿಸಿಕಲಿ. ಒಬ್ಬರೇ ಇಲ್ಲಪ್ಪ. ನಾವೇನು ಇಷ್ಟ ಸುಮ್ಮನೆ ಆಟ ಆಡ್ಕೊಂಡು ಪೇಪರ್ ಆಡ್ಕೊಂಡು ತಗೊಂಡಿರೋದು, ಫೈಟ್ ಮಾಡ್ಕೊಂಡಲ್ಲ. ಅಣ್ಣ ಹಿಡ್ಕೊಕ್ ಬಂದ್ರು ಹೆಂಗೆ ಫೈಟ್ ಮಾಡಿ ಕೇಳಿ. ಇಲ್ಲಿ ಹಿಡ್ಕಕ್ ಬಂದಾಗ ನೀನು ಏನು ಇದು ಇಲ್ಲಿ ಹಿಡ್ಕ ಫಸ್ಟ್ ರೌಂಡಲ್ಲಿ 2 ಕಿತ್ಕೊಂಡು ಹೋದೆ ನಾನು. 2 ಕೊಡ್ಲೇಬೇಕಲ್ಲ, 10, 12 ಉಳಿಸ್ಕೋಬೇಕು. ಇದ್ದಿದ್ದೆ 2 ನಿನ್ನ ಹತ್ರ. ಜಾಸ್ತಿ ಇದ್ದಾಗ ಇದು ಕಾವ್ಯ ಹತ್ರ ಬಿಗ್ ಬಾಸ್ ಹೇಳ್ತಾರೆ ಬಿಡು. ಆಯ್ತು, ಹಂಗಾರೆ ಒತ್ತರ ಸಂದ್ಗಂಟ್ಲು 2 ತುಂಬ್ಕೊಂಡಿನ ಆಯ್ಕೊಂಡು ಕಾವಿನೇ 10, 8 ತುಂಬ್ಕೊಂಡವಳೆ. ನಾನು ಅವಳಿಗಿಂತ ಕಡೆ ನಂಗೆ 2 ತುಂಬ್ಕೊಂಡು 2 ಸಿಗ್ತಾವು ನನಗೆ. ಎತ್ಕೊಂಡೇ ಇಲ್ವಂಗಾರೆ ನಾನು. ಟೂಲ್ಸ್ ಎಲ್ಲ ಒಳಗಡೆ ಇದೆ. ಮ್ಯಾಲೆ 20 ಹಿಡ್ಕೊಂಡಿದ್ದೆ ಚಿಲ್ಲರೆ ಕಾಸ. 50, 100 ಬಂದ ಇಲ್ಲವೇ. ಮಧ್ಯರಾತ್ರಿ 12:45. ನಮ್ಮೊಬ್ಬರು ಇಲ್ವಲ್ಲಪ್ಪ, 2 ಇನ್ನೂ ತಲೆ ಕೆಡಿಸ್ತಾವೆ. ಕಾಪಾಡು ಪ್ಲೀಸ್. ಅಯ್ಯೋ ಚಟಿ ಹಾಕಿಲ್ಲ, ಕುತ್ಕೊಂಡು ಚಟಿ ಹಾಕಿಲ್ಲ. ಈಗ ಯಾರು ಇಲ್ಲ, ಈಗ ಮಾಡ್ಬೇಡಿ. ಚಟಿ ಹಾಕಿಲ್ಲ, ಹೋಗು ಅಣ್ಣ, ಕಾಪಾಡೋಣ ಅಣ್ಣ. ಅಯ್ಯವ ಪೇಂಟ್ ಅರ್ಧೈತೋ. 2 ಪೇಂಟು ಅಣ್ಣ, 2 ಪೇಂಟ್ ಬಿಡೋಣ. ನಿನಗೆ ಹೇಳ್ದೆ ನಾನು ಗಿಲ್ಲೆ ಅಣ್ಣ, ನಂಗೆ ಗೊತ್ತಿಲ್ಲ ಕಣ. ಅಯ್ಯಪ್ಪ ಅಣ್ಣ, ತಳ್ಳಿಬೇಡ ಅಣ್ಣ. ನಾನು ಕೆಳಗೆ ಬಿತ್ಕೋತೀನಿ ಬಿಡೋಣ. ಅಯ್ಯೋ, ನಾನು ಕೆಳಕರ್ ಮಲ್ಕೋತೀನಿ. ಮಲ್ಕೊಬಿಡು, ಫುಲ್ ಮಲ್ಕೊ. ಅಯ್ಯೋ ಎಲ್ಲ ಕಿತ್ತಾಕ್ ಅರ್ಧಾಕಿ. ಇದು ಮ್ಯಾನ್ ಹ್ಯಾಂಡ್ಲಿಂಗ್. ಏನು ಹೇಳ್ಬೇಕು ನಾವು ಇದಕ್ಕೆ? ಅಣ್ಣ, ಇದೇನು ನೀನು ಹೇಳೋಣ. ತೋರ್ಸು ಬಿಗ್ ಬಾಸ್ ಪ್ಯಾಂಟ್ ಅರ್ಧಾಕಿದ್ರು, ಇದ್ದದ್ದು ಒಂದೇ ಪ್ಯಾಂಟು. ನಮ್ಮ ನಾಣ್ಯಗಳನ್ನ ನಾವು ಸೇಫ್ ಮಾಡಲೇಬೇಕು. ಇಷ್ಟೇ ಇರೋ ಟಾಸ್ಕ್. ಇವಂದು ಕಿತ್ಕೊಂಡ್ರು. ಗೊತ್ತಾಯ್ತು. ಲೆಟ್ ಮಿ ಟಾಕ್. ನೋ, ನಾನು ಅವ್ರಿಗೆ ಹೇಳಿದ್ದೀನಿ. ನನ್ನ ಹತ್ರ ಏನು ಕೋಪ ಮಾಡ್ಕೊಳ್ತಾ ಇದ್ರು? ನಾನು ಇರೋದನ್ನ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಕಿತ್ಕೊಂಡ್ರು ಅಂತ ನಾನು ನೋಡಿದೆ. ಒಂದ್ ಸ್ವಲ್ಪ ಅಲೋ ಮಾಡು ಅಂತ ಹೇಳಿ ಬಂದು ಪಟ್ಟ ಅಂತ ಹೇಳಿದಾಳೆ. ನಾವು ಅಲ್ಲಿ ಚೇಂಜ್ ಮಾಡಿದ್ರು. 1 ನಿಮಿಷ ಸುದೀಣ, 1 ನಿಮಿಷ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ನನ್ಗೆ ಅಲ್ಲಿ ಅರ್ಥ ಆಗಿದ್ದು ಹೇಳ್ತೀನಿ. 1 ನಿಮಿಷ ಲಿಸನ್. ಗುರು, ನಾನು ಅಲ್ಲೂ ನಿನಗೆ ಹೇಳಿದ್ದೀನಿ ತಪ್ಪಲ್ಲ ರಿಷಾ, ಅದು ನನ್ನ ಸ್ಟ್ರಾಟಜಿ. ನಾನು ಅಲ್ಲಿ ಹೇಳಿದ್ನ, ಅಲ್ಲಿ ನಾನು ಹೇಳಿದ್ನ. ನಾನು ನೀನು ಹೇಳ್ದಾಗ್ಲೂ ಹೇಳ್ದೆ ಇಲ್ಲ, ಆ ಥರ ಇಲ್ಲ. ನಾನು ಅದೇ ಮಾತು ಹೇಳಿದಲ್ವ ನನಗೆ. 10 ನಿಮಿಷ ಅಲ್ಲಿ ಬಂದು ಇಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ. ಅದು ತಪ್ಪು ಅಂತ ಬಿಗ್ ಬಾಸ್ ಹೇಳಿಲ್ಲ. ನೀವು ಟೀಮ್ ಡಿಸ್ಕಷನ್ ಮಾಡಿ. ನಾವೀಗ ಚೇಂಜ್ ಮಾಡದೆ ಹೊರಡ್ ಬಂದಂಗಾಯ್ತು ನಮ್ಗೆ. ನಿಮ್ ಪ್ರಕಾರ ಫಾಸ್ಟ್ ಆಗಿ ಮಾಡ್ಕೊಂಡು ಬಂದೆ. ನಾನು ಫಾಸ್ಟ್ ಆಗಿ ಮಾಡ್ಕೊಂಡು ಬಂದೆ. ಈ ತರ ತಲೆ ಉಪಯೋಗಿಸ್ಬೇಕಾದ್ರೆ ಬೇರೆ ತರ ಉಪಯೋಗಿಸಿ. ಮಧ್ಯರಾತ್ರಿ 1:10. ಟ್ರಿಗರ್ ಮಾಡಬಾಡಾಗಿಲ್ಲ. ನಮ್ಗೆ ಹೆಂಗ್ ಟ್ರಿಗರ್ ಮಾಡೋದು? ಅವ್ರು ಮಾಡ್ಲಿ. ಮಾಡಿದ ತಕ್ಕಂತ ಅವ್ರು ಆಟ ಆಡ್ತಿದ್ದಾರೆ. ನೀನ್ ಆಡ್ತಿದ್ಯಾ? 200 ಪಾಯಿಂಟ್. ಅವರು ಟಾಂಟ್ ಮಾಡಿದ ತಕ್ಕಂಗೆ ಆಟ ಆಡ್ತಿದ್ದಾರೆ. ನೀನ್ ಆಡ್ತಿದ್ಯಾ? ಕ್ವೆಶ್ಚನ್ ಮಾಡ್ಕೊ ನೀನೇ. ನಾನು ಹೆಂಗೋ ಟಾಂಟ್ ಮಾಡೋದು ದೊಡ್ಡದಲ್ಲ. ಟಾಂಟ್ ಮಾಡೋದು ದೊಡ್ಡದಲ್ಲ. ಅದ್ರ ತಕ್ಕಂತೆ ಆಟ ಆಡು, ಅವಾಗ ನಾನು ಒಪ್ತೀನಿ. ನಿರುಕವಾಯ್ತು. ಇಲ್ಲಿ ನೋಡು, ನನಗೆ ನಂದು ನೆಕ್ಸ್ಟ್ ಟೈಮ್ ತರುವಾಗ ಓಡ್ ಬಂದ್ಬಿಡಿ. ನಾರ್ಮಲ್ ಆಗಿ ನೋಡಿದ್ರೆ ಅನ್ಸುತ್ತೆ. ಎಷ್ಟು ಸಿಕ್ತೀಗ?
ರಿಯಲಿ ಎತ್ತಿದ್ದಾರೆ. ಹೋಗಿ ನಾನು ಏನು ಹೇಳಿದೆ ನೀನು? ಇಟ್ಸ್ ಓಕೆ. ಎಷ್ಟಿಟ್ಟಿದ್ದೆ? 2. ಯಾವ್ದಿಟ್ಟಿದೆ ಅಂತ ಗೊತ್ತಿಲ್ಲ. ತಡರಾತ್ರಿ 3:10. ಹೋಗೇನವಲ್ಲ. ಸಪ್ಲಿಕೇಟಲ್ಲ ಇಲ್ಲ ಬಿಡ, ಅಲ್ಲೇನಿಲ್ಲ. ಸಪ್ಲಿಕೇಟು ಏನಿದೆ ಅಲ್ಲಿ ಏನಾರು? ಅಯ್ಯೋ ಏಯ್, ಈ ಬೆಡ್ ಕೆಳಗಡೆ ಏನಿಲ್ಲ bro. ಈ ಬೆಡ್ ಕೆಳಗಡೆ ಆ ಬೆಡ್ ಕೆಳಗಡೆ ಫುಲ್ ಖಾಲಿ ಮಾಡಿದ್ದು ನಾನು ನೋಡಿದೆ. ಬನ್ನಿ 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 ಬನ್ನಿ. ಯಾಕಿಲ್ಲ ಇದೆ. ಅವಳ ಹತ್ರ ಒಂದೇ ಇಲ್ಲ ಬಿಡಿ. ಅವ್ರು ಬಂದ್ಬಿಟ್ರು. ಅಲ್ಲ, ಚಂದ್ರ ಇಲ್ವಾ? ಚಂದ್ರ ಇಲ್ಲ, ಅವ್ರು ಏನಕ್ಕೆ ಗೊತ್ತಿಲ್ಲ. ಅವಳ ಹತ್ರ ಇಲ್ಲ. ಅಯ್ಯೋ ಏನಾಯ್ತು? ನಿಧಾನ ಜಸ್ಟ್ ಮಿಸ್ ಬರ್ತಾವ್ ನೋಡಲಿ. ಆಯ್ತು. ಇಲ್ಲ ಹೋಗು, ತಳ್ಬಿಡ್ತೀವಿ, ಹೋಗು. ಬೇಗ ಆಯ್ತು. ಅಮ್ಮ ಸುಮ್ಮನೆ ಇರ್ಬೇಕು ಮಮ್ಮ. ಆಯ್ತು ನೀವು ಇಸ್ಕೊಂಡ. ಅಮ್ಮ ಇನ್ನೊಂದು ಸಿಗ್ತದೆ. ಏನಾಯ್ತು? ನಿಮ್ಮ ಸೀರೆ ಕೊಡ್ತೇನೆ. ಅವಳದು 2 ಕಾಯಿನ್ ಹೋಗಿರೋದು. ನಾನು 100 ಹೋಯ್ತು. ಇನ್ನೆಷ್ಟಿದೆ? 200 ಇದೆ ಇವಾಗ. ಇದ್ದಿದೆ 300, ಅದ್ರಲ್ಲಿ 100 ಹೋಗಿದೆ. ಅಣ್ಣ ಓಪನ್ ಮಾಡ್ತಾರೆ ಅನ್ನೋದು ಗೆಸ್ಸೇ ಮಾಡಲಿಲ್ಲ ನಾನು. ಸಾರಿ ಮಾಡು ಅಣ್ಣ. ಆಯಿತು. ಮುಂಜಾನೆ 4:25. ಬೆಳಗ್ಗೆ 7:30.
ಬೆಳಗ್ಗೆ 9:10. ನಾನು ಇವಾಗೆ ಸರ್ ಮಲಗಿದ್ದು. ಇಲ್ಲ ನಾ ಮಲ್ಗೋ ಮುಂಚೆನೇ ಇಬ್ರು ಮಲ್ಕೊಂಬಿಟ್ರಿ. ಯಾರು? ನೀವಿಬ್ರು. ನಾನು ಓಡಾಡ್ಕೊಂಡೇ ಇದ್ದೆ, ಎಲ್ಲ ಹುಡುಕ್ತಾ ಇದ್ದೆ. ನಾನು ನೋಡಿದೆ, ಅದನ್ನು ನೋಡಿದೆ. ಎಲ್ಲರೂ ಮಲಗಿರೋದು ನೋಡಿ ಆಮೇಲೆ ನಾನು ಕಣ್ಣು ಮುಚ್ಚಿದ್ದು. ನಾವು ಒಳಗಡೆ ಇಟ್ಕೊಬೇಕಾಯ್ತು. ಒಳಗಡೆ ಇಟ್ಕೊಂಡ್ಬಿಡ್ಬೇಕಾಯ್ತು. ನಾನು 300 ಅಂದರೆ ತುಂಬ ಆಗುತ್ತಲ್ಲ ಅಭಿ. ನಿಂದಕ್ಕೆ ಕೈ ಹಾಕ್ಬಿಟ್ರ. ನನಗಂತಿ ಗಿಲ್ಲಿದ ಅಂಥ ಕೆಲಸ ಬಿಟ್ಟರೆ ಮತ್ತೆ ಯಾರು ಮಾಡಿದ್ರು? ಗಿಲ್ಲಿ ಇವ ಚಂದ್ರಪ್ರಭಾ. 350 ಹೋಗಿದ್ಯಾ? ಇಲ್ಲ 400. ಛೇ, ನಿನಗತ್ತೆ ಮುಟ್ಬೇಕಾದ್ರೂ ಗೊತ್ತಾಗ್ಲಿಲ್ವಾನೋ? ನೀ ಸೀರಿಯಸ್ ಆಗಿ ಇದು ಮಾಡ್ತಿದ್ಯಾ ತಾನೇ ನೀನು? ಸೀರಿಯಸ್ ಆಗಿ ಹೇಳಿ, ನಾನು ಕಾಮಿಡಿ ಮಾಡ್ತೀನಿ. ಬಾಯಲ್ಲಿ ರಕ್ಷಿತಾ ಯಾರಿಗೆ ಹೇಳ್ಬೇಡ, ಅವ್ರ ಮುಖದ ಮೇಲೆ ಗೊತ್ತಾಕೈತಿ, ಅವ್ರಿಗೆ ಅದು ಕುಲ್ಲಿ ಗೊತ್ತಾಕೈತಿ, ಅವ್ರ ಚೇರ ಮೇಲೆ. ಅದೇ ಅವರ ಮೇಲೆ ಇತ್ತು, ಸೇವ್ ಮಾಡಿರ್ಬೋದಿತ್ತು. ಅಷ್ಟೇ ಮುಗೀತು ಹೋಗ್ರ. ದಿನ 24 ಬೆಳಗ್ಗೆ 11 ಗಂಟೆ. ನನಗೊಂದು 100 ನಿನ್ನ ಹತ್ರನೇ ಇದೆ, ನನ್ನೆಲ್ಲ 300 ಇದ್ದಿತ್ತು. Good morning, Big Boss. Good morning, Big Boss. ಬೆಳಗ್ಗೆ 11:45. ರಕ್ಷಿತಾ, ಒಂದು ನಿಮಿಷ ಬಾಯಿಲಿ ಬಾಯಿಲಿ ನೀನು ನೋಡಿದ್ಯಾ? ಅಲ್ಲೇ ಎಲ್ಲೋ ಇಟ್ಟಿದ್ದಾರೆ. ನೀನು ಕೇಳಿಸ್ಕೊ, ಅಲ್ಲಿ ಇಲ್ಲಿ ಇಟ್ಟು ಓಡಾಡೋದು ಸೇಫ್ ಅಲ್ಲ. ಒಂದ್ಸತಿ ಅವ್ರಿಗೆ ಸಿಕ್ತು ಅಂದರೆ ಕಂಪ್ಲೀಟ್ ಅಷ್ಟು ಪಾಯಿಂಟ್ಸ್ ಹೋಗ್ಬಿಡುತ್ತೆ. ಬೇರೆ ಕಡೆ ಇದೆ, ನಿನ್ನ ಹತ್ರನೇ ಇದೆ. ಇಲ್ಲ ಅವಳು ಇಟ್ಟು ಓಡಾಡ್ತಿದ್ದಾಳೆ. ನನಗೆ ಅದೇ ಭಯ, ಎಷ್ಟು ಅಂತ ಕಾಯೋದು. ಅದಕ್ಕೆ ನಾನು ಲೊಕೇಶನ್ ನನಗೆ ಗೊತ್ತು, ಇವಳ ಹತ್ರ ಇರಬೇಕು ನನಗೆ. ಈಗ ನೀನು ಇಟ್ಕೊಳಕ್ಕೆ ರೆಡಿನಾ? ನೀವು ಇದೇ ಮಾಡಿ, ಇಲ್ಲೇ ಇಟ್ಕೋ. ಬಾಯಿಲಿ ನಾ ಹೇಳ್ತೀನಿ, ನೋಡ್ತೀನಿ ಸರಿ. ನಾನು ಇಟ್ಬಿಡ್ತೀನಿ. ಬೇಡ, ಈಗ ಎತ್ಕೊಳ್ಳಿ. ಈಗ ಯಾಕಂದ್ರೆ ಹುಡುಕ್ತಾ ಇಲ್ಲೇ ಹಾಕೋತ್ಯಾ ಅಥವಾ ಅಲ್ಲಿ ಹೋಗ್ತೀಯಾ? ಬಾ, ವಾಶ್ರೂಮ್ ಬಾ. ನೋಡಿ ಎತ್ಕೋಯ್ತಾ ಅಲ್ಲಿ ನೋಡು, ಬಟ್ಟೆ ಬುತ್ತಿ. ಓ ಶಿಟ್, ಗೊತ್ತಾಯ್ತಾ? ಹೊಗೆ ಥರ ತಗೋದ್ಲು. ಇಲ್ಲೇ ಚೇಂಜ್ ಲಾಕ್ ಮಾಡ್ಕೊ. ಬೆಳಗ್ಗೆ 11:55. ದೀಪಾವಳಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಮನೆಯ ಸದಸ್ಯರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಇಲ್ಲೇ ಬರಲಿ, ಇಲ್ಲೇ ತಗೊಂಡು ನೋಡ್ಲಿ ಅವ್ರು, ನೋಡ್ಲಿ. ಇನ್ನೂ ಚೆನ್ನಾಗಿರುತ್ತೆ. ಕುರ್ಚಿ ಮೇಲೆ ಕುಡಿಲಿ. ಯಾರನ್ನ ಸ್ವೀಟ್ ಎಲ್ಲ ಉಸ್ಕೊಂಡು ಆಡಂಗಿಲ್ಲ. ಆಟ ಬಂದ್ರೆ ಹಬ್ಬದ್ದು ಇಲ್ಲ. ಎಷ್ಟಿದೆ? 3 ಇದೆಯಾ? ಹಬ್ಬದ್ದು ಉಸ್ಕೊಂಡು ಆಡಂಗಿಲ್ಲ. ಕಾಕ್ರೋಚ್
ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬೆಳಕಿನ ಹಬ್ಬ ನಿಮಗೆ ಸಂತೋಷ, ಹಿತ ಮತ್ತು ಸಮೃದ್ಧಿ ತರಲಿ. ಈ ವಿಶೇಷ ದಿನವನ್ನು ಇನ್ನಷ್ಟು ಮಧುರಗೊಳಿಸಲು ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ದೀಪಾವಳಿ ಉಡುಗೊರೆಗಳನ್ನು ಬಿಗ್ ಬಾಸ್ ಕಳಿಸಿಕೊಟ್ಟಿದ್ದಾರೆ. ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಿಂದ ಮಾಡಿರುವ ಈ ಸಿಹಿ ಖಾದ್ಯಗಳು ಕಡಿಮೆ ಎಣ್ಣೆ ಹೀರಿಕೊಳ್ಳುತ್ತದೆ. ಆದ್ದರಿಂದ ನೀವು ಪ್ರತಿಯೊಂದು ತಿನಿಸನ್ನು ನಿರಾಳವಾಗಿ ಆನಂದಿಸಬಹುದು. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು. ಹಾಗೂ ಉಸ್ತುವಾರಿಗಳಾದ ಸುಧೀರ್ ಮತ್ತು ಅಶ್ವಿನಿಗೆ ಹೆಚ್ಚಿಗೆ ಸ್ವೀಟನ್ನು ಕೊಡತಕ್ಕದ್ದು. ನೀನು ಕರೆದ್ರೆ ಬತ್ತಳೆ ಅವಳು. ಸುಮ್ಮನೆ ರಕ್ಷಿತ ಬಾಮೇಲೆ ಏನಿಲ್ಲ ಬಾಯಿಲಿ ಒಂದು ನಿಮಿಷ. ಆಲೂಗಡ್ಡೆ ಚಿಪ್ಸ್ ತಗೋಬಾನು ಒಂದ ತತ್ತಾಳೆ ಲಪ್ ಅಂತ ಆಲೂಗಡ್ಡೆ ಚಿಪ್ಸ್ ಮಾಡ್ತಿದಾರಾ? ಹೇಳ್ಕೊಬಿಟ್ರೆ ಮಾತ್ರ ನಾಚೆ ಅವ್ರು ಅಟ್ಯಾಕು ಮಾಡಕ್ ಕಷ್ಟ. ಮಧ್ಯಾಹ್ನ 12:10. ಅಟ್ಲೀಸ್ಟ್ ಮೇಡಮ್ ಪಕ್ಕ ಒಬ್ಬ ಲೇಡೀಸ್ನ ಹಾಕ್ಬಿಟ್ಟು ಆ ಕಡೆ ಒಬ್ರು ಹುಡುಗರು ಹೋಗಿದ್ರು ಆಗಿರೋದು. ಹೋಲಿ ಬಿಡ, ಆಯ್ತು ಮಲಗಾಯ್ತು ಮಾರ್ಬಿಟ್ಟು ಬಿತ್ತು ಇಟ್ಟು ಒಳಗೆ. ಓ ಸಖತ್ತಾಗಿತ್ತಲ್ಲ ಅದ್ರ ಸ್ಟಾರ್ಟರ್ ಜಿ ಎತ್ತಾಕೊಂಡ್ಬಿಟ್ಟಿದ್ರೆ. ಸೇವ್ ಮಾಡ್ತಾ ಇದೀರ ಅವಳನ್ನ? ವೈಟ್ ಟೀಮ್, ನಾನು ಬ್ಲಾಕ್ ಟೀಮ್. ಸಖತ್ತಾಗಿ ಮಾಡಿದ್ದಲ್ಲ ಗುರು, ಯೋಚನೆ ಹೋಗಿತ್ತು. ಎಲ್ಲ ಎಳ್ಕೊಂಡ್ಬಿಟ್ಟಿದ್ರು, ಗಾಜ್ ಹಾಕಿ ಮಾಡ್ಕೊಂಡ್ಬಿಟ್ಟಿದ್ರೆ. ಇಲ್ಲ ಕರೆಕ್ಟ್ ಆಗಿತ್ತು, ಅಟೆಂಪ್ಟ್ ಕರೆಕ್ಟ್ ಆಗಿತ್ತು. ಎಳೆಯೋದು ಹೇಳಿದ್ಬಿಟ್ಟು ವೈಟ್ ಟೀಮಾ ಬ್ಲ್ಯಾಕ್ ಟೀಮ್ ಅಂತ ಕೇಳ್ತಾರಲ್ಲ. ಯಾಕೆ ರಿಸ್ಕು? ನಿಂಗೆ ಏನು ಹೇಳಿದ್ ನಾನು? ನಿನ್ಗೆ ಯಾಕೆ ಬೇಕು? ಇವಾಗ ಯಾವ ಧ್ರುವಣನೂ ಇಲ್ಲ, ಯಾರೂ ಇಲ್ಲ. ಸಿಗಾಕೊಂಡ್ರೆ ಹೋಗತ್ತೆಲ್ಲ. ಮಧ್ಯಾಹ್ನ 12:40. ಕಾವೋ 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 ನಿನ್ನೂ ಬಿಡ್ತಾ ಇಲ್ವಾ? ನೋಡ್ದ ಹೆಂಗ್ ಲಾಕ್ ಮಾಡಿದ್ರು ಅವಳ ಹತ್ರ ಏನು ಇಲ್ಲ. ಬಟ್ಟೆ 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 ಇಲ್ಲೇ ಕೊಂಡಿ ಕಾವ್ಯ ಸುಮ್ಮನೆ ಓಡಾಡ್ಬೇಕಾರೆ ಅಷ್ಟು ಅಲ್ಲ ಇಲ್ಲಿ ಸುಮ್ಮನೆ ಪಾಪ ಇಲ್ಲ ಅಂತ ಒಂದು 3 ಕಾಯಿನ ಕೊಟ್ಟು ಬಂದಿದ್ದಾರೆ ಒಳಗಡೆ. ಇಲ್ಲೇ ಇದೆ. ನಾನು ವಾಶ್ರೂಮ್ ಕಾವ್ಯನೇ ತಗೋಬೇಕು. ಹೌದು ಅಣ್ಣ ನಿಂದ ಅಮ್ಮಯ್ಯ ಬಿಡೋಣ, ನಾನು ವಾಶ್ರೂಮ್ ಹೋಗ್ಬೇಕಣ್ಣ. ನಿಂಗೆ ಬೋರ್ ಆಗುತ್ತಲ್ಲ, ಅದಕ್ಕೆ ಕಂಪನಿ ನೀನ್ ತಂಗಿನ ನಿಮ್ಗೆ ಇಲ್ಲಿ ಅಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಅಲ್ಲ ಅವ್ರು ನೋಡಿ ಒಳಗೆ, ನೀನು ಒಳಗೆ ಹೋಗು. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹಿಂಗ ಹೋಗೋರು ಎಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಅದೇನೇನು ಹೇಳ ಆಸೆ ಹುಟ್ಟಿಸ್ಬಿಟ್ಟು ಈಗ ದೊಡ್ಡಪ್ಪ ಅಂತ. ಮಧ್ಯಾಹ್ನ 1:25. ಜಾನ್ವಿನ್ ನೋಡಿ ಹೋಗ್ಬಿಟ್ಟು ನಾನು ಇಲ್ಲಿ ಬಂದ ತಕ್ಷಣ ಈಗ ಹೊರಗಡೆ ಬರ್ತೇನೆ, ಊಟ ಹಾಕೊಂಡ್ ಬನ್ನಿ. ನೀವು ಕೇರ್ ಮಾಡಬೇಡಿ ಮೇಡಮ್, ನೀವು ಊಟ ಮಾಡಿ. ನಮ್ಮ ಊಟದ ನಮ್ಮ ಹೊಟ್ಟೆ ನಾವು ನೋಡ್ಕೊಳ್ತೀವಿ. ನೀವ್ ಯಾಕೆ ನಮ್ಮ ಊಟದ ಬಗ್ಗೆ ಅಷ್ಟು ಟೆನ್ಷನ್ ನಿಮಗೆ? ಇವತ್ತಿಲ್ದು ಇಷ್ಟು ದಿವಸ ಇಲ್ದಿರೋದು. ಊಟ ಬೇಡ, ಸಗದಾಗಿದೆ ಆಲೂ ಫ್ರೈ. ಇರ್ಲಿ ನಿಲ್ಲಿ. ಅಶ್ವಿನಿ ಮ್ಯಾಮ್ ಒಂದ್ ನಿಮಿಷ, ಇದ್ರೊಳಗಡೆ ಊಟ ತಗೊಂಡು ರೂಮ್ಗೆ ಹೋಗಂಗಿಲ್ಲ ಜನ. ಇಲ್ಲ, ಅವರು ಅಷ್ಟೇ ಊಟ ತಗೊಂಡು ಯಾರು ಹೋಗಂಗಿಲ್ಲ. ಇಲ್ಲ ಇಲ್ಲ, ಎಲ್ಲರಿಗೂ ಸೇಮ್ ರೂಲ್. ಊಟ ಬೇಕನ್ನೋರು ಇಲ್ಲೇ ಬಂದು ಊಟ ಮಾಡ್ಬೇಕು, ಎಲ್ಲೂ ತಗೊಂಡು ಹೋಗಂಗಿಲ್ಲ. ಎಲ್ಲೂ ಆಯ್ತಾಯ್ತು. 3 ಜನ ಕೊಡೋ ನೀನು ಬಾಯಿಗೆ ಮಣ್ಣಾಕ ಇಲ್ಲಿ ಊಟವ ನಿನ್ಗೆ ಮಾನ ಮರಿದಿಲ್ಲ, ಉಣ್ಬಿಟ್ಟಲ್ಲಿ ಕೂತಿದ್ಯಲ್ಲ. ಊಟ ಮಾಡ್ಬಾರ್ದು, ಬೈತಾರ ಕೊಡಂಗಿಲ್ಲ. ನೀವು ಮುದ್ದಾಗಿ ಹೇಳ್ತಿದ್ರೆ ಆದ್ರೆ ಯಾವ್ದು ವರ್ಕ್ ಆಗಲ್ಲ ಇವತ್ತು. ಮಧ್ಯಾಹ್ನ 1:55. ಬಂತು ಟಾಸ್ಕ್. ಏನದು ಗೊತ್ತಿಲ್ಲ, ಓದ್ತೀನಿ. ಇದೆ ಎಲ್ಲರೂ ಆಚೆ ಬರಲಿ ಒಂದು ರೌಂಡ್. ನಾವು ಇಷ್ಟು ಹೇಳಿದ್ರೆ ನಂಬಿಕೆ ಬರ್ತಾ ಇಲ್ಲ. ಓದಿ ವಾಕ್ಮೇಟ್ ವತಿಯಿಂದ ಮನೆಯ ಎಲ್ಲ ಸದಸ್ಯರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ದೀಪಾವಳಿ ಆಚರಣೆಯನ್ನು ಇನ್ನಷ್ಟು ಸಿಹಿಗೊಳಿಸಲು ವಿಶೇಷ ತಿನಿಸುಗಳನ್ನು ವಾಕ್ಮೇಟ್ ವತಿಯಿಂದ ಬಿಗ್ ಬಾಸ್ ನಿಮಗಾಗಿ ಕಳಿಸಿಕೊಟ್ಟಿದ್ದಾರೆ. ವಾಕ್ಮೇಟ್ ಎಂದರೆ ಪ್ರತಿ ಹೆಜ್ಜೆಯಲ್ಲೂ ಸಾಂತ್ವನ ನೀಡುವ ನಿಜವಾದ ಒಡನಾಡಿ. ಅದೇ ರೀತಿ ನಿಮ್ಮ ಬಿಗ್ ಬಾಸ್ನಲ್ಲಿ ಪಯಣದ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಸದಾ ನಿಮ್ಮೊಂದಿಗೆ ಇರಲಿ ಎಂದು ವಾಕ್ಮೇಟ್ ಫುಟ್ವೇರ್ ಸಂಸ್ಥೆ ನಿಮಗೆ ಹಾರೈಸುತ್ತಾರೆ. ಥ್ಯಾಂಕ್ ಯು ವಾಕ್ಮೇಟ್, ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 2:05. ನಾನು ಕೋಪ ಮಾಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಕೋಪ ಕಮ್ಮಿ ಆಗಲ್ಲ. ಏನಾಯ್ತು ಅಂತ ಹೇಳಿ, ಏನಾಯ್ತು?
ಆಯ್ತಾಯ್ತು. ಫ್ರೂಟ್ಸ್ ಕೊಟ್ಟಿದ್ದೀನಲ್ಲ. ಬೇಡ ಬಿಡು, ಪರವಾಗಿಲ್ಲ. ಅಳ್ಬೇಡ. ತುಂಬ ಅಶ್ವಾಗ್ತಿದ್ಯಾ ಹೇಳು. ಬೇಡ, ಪರವಾಗಿಲ್ಲ ಬಿಡು. ಕಾವ್ಯ, ಏನೇ ಆದ್ರೂ ನಾನು ಅಲ್ಲಾಡಲ್ಲ. ಗುಡ್, ನಿಜವಾಗ್ಲೂ ಆಗಲ್ಲ. ಯಾರು ಚಂದ್ರು ಅವ್ರು ಒಬ್ಬರೇ ಹೋದ್ರು ನಾನು ಅಲ್ಲಾಡಲ್ಲ. ಅದು ಹೆಂಗೆ ತಳ್ಳಿ ಮುರ್ದೇ ಹೋಗ್ಬೇಕು ಡೋರ್ ಇವತ್ತು. ಯಾರು ಏನು ಅಂದ್ರು ಅಂತನಾ? ನಿಜ, ಈ ಮನೇಲಿ ಒಳ್ಳೆಯವ್ರಾಗಿ ಇರಲೇಬಾರ್ದು. ಅಲ್ಲ, ನಾನು ನಿಮ್ಮ ಜೊತೆ ಚೆನ್ನಾಗಿದ್ದೀನಿ ತಾನೆ, ಅದು ನನ್ನ ಗುಣ ತಾನೆ ಅದು. ಎಲ್ಲಾರನ್ನೂ ಎದುರಾಕೊಳಕ್ಕಾಗತ್ತಾ? ಎದುರಾಕೊಳ್ಳೋರ್ನ ಮಾತ್ರ ಎದುರಾಕೊಳಕ್ಕಾಗೋದು. ಹಿಂಗೆ ಆಡ್ತಾರೆ ನೋಡಿ, ಹಿಂಗೆ ಮಾತಾಡ್ತಾರೆ ಎಲ್ಲ. ತೋರಿಸ್ಬೇಕು ಇವ್ರಿಗೆ ರಿಯಲ್ ಆಗಿ. ನಾನು ನಾಳೆಯಿಂದ ಇರ್ತೀನಿ ಮಾತ್ರ. ಒಬ್ಬೊಬ್ರಿಗೂ ಇದೆ ಇವಾಗ ಚಂದ್ರಣ್ಣ, ನಿಜ. ತಡ್ಕೊಂಡು ಕೋಪನ ಸರಿ, ಏನಾಯ್ತು ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಹತ್ರ ನೋಡಿ, ಇಲ್ಲೆಲ್ಲ ಮೇಕಪ್ ಎಲ್ಲ ಹೋಯ್ತು. ಪರವಾಗಿಲ್ಲ, ಹೋಗ್ಲಿ. ನಮ್ಗೆಲ್ಲೋ ಒಂದ್ ಕಡೆ ಹರ್ಟ್ ಆಗೋಯ್ತು. ಮಧ್ಯಾಹ್ನ 2:10. ಸನ್ರಿಚ್ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು ಇದೆ ಸ್ವೀಟ್ಸ್. ಎಲ್ಲರೂ ಟೇಸ್ಟ್ ಮಾಡಬೇಕು. ಹ್ಯಾಪಿ ದೀಪಾವಳಿ. ಹಾ, 1 ಸೆಕೆಂಡ್. ಬಿಗ್ ಬಾಸ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ಕಡೆಯಿಂದ ಪ್ರೆಷರ್ ಆಗ್ತಾ ಇಲ್ಲ. ಆ ಕಡೆಯಿಂದ ಅವ್ರು ಬಂದ್ರೆ ಫೋರ್ಸ್ ಆಗಿ ನಮಗೆ ಗೊತ್ತಿಲ್ಲ. ಬೆನ್ನು ಓದ್ಕರಪ್ಪ ಅಪ್ಪ. ಆಗ್ಲೇಬೇಕು. 16 ಹೌದು. ನೀನು 2 ಬಾಕ್ಸ್ ತಗೋ, ನಾನು 2 ಬಾಕ್ಸ್ ತಗೊಳ್ತೀನಿ. ನನ್ನ ಫಸ್ಟ್ ಅವಮಾನ ಮಾಡ್ತಾ ಇದ್ದೀರಾ ನೀವು. ಪ್ಲೀಸ್ ಹೇಳ್ಸು. ಅವ್ನು ಜಾಸ್ತಿ ಉರಿಸ್ತಾವನೆ, ಹೇಳ್ಸು. ಅದೇ ಮತ್ತೆ ಇವ್ರು ಬಂದ್ರು ಗಿಲ್ಲಿ ಗಿಲ್ಲಿ ಸೀನಿಯರ್ ನಯನ ಮಧುರ ಮೌನ. 1 ಗ್ರಾಮ್ ಮುಟ್ಟಿದ್ರೆ ಮಾತಾ ಬಿಟ್ಬಿಡಿ. 2 3 ಇದು ಬೇರೆ ಬೇರೆ ತರ ಕೊಡಿ, ಎಲ್ಲರೂ ಶೇರ್ ಮಾಡ್ಕೊಂಡು ಏನೋ ಮಾಡ್ಕೊಂಡು. 2 3 ವಾಚ್ಮ್ಯಾನ್, ಯಾರ ಬಲ್ಗಿದ್ದಾರೆ ನೋಡಮ್ಮ, ನಾನು ರೆಸ್ಟ್ ಮಾಡ್ಬೇಕು. ಮಲ್ಕೊಳ್ಳಿ ನೀವು ಸುಮ್ಮನೆ. ಆಮೇಲೆ ಸ್ವೀಟ್ ಅಂದ್ರೆ ಸ್ವೀಟ್ ಇಸ್ಕೊಳ್ರು. ಈಗ ಬನ್ನಿ, ಒಂದು ಖುಷಿ ಆಯ್ತು ಉಸ್ತುವಾರಿ ಬಗ್ಗೆ. ಕಿರಣ್, ಶುಗರ್ ಟ್ಯಾಬ್ಲೆಟ್ ತಕೊಂಡ? ಶುಗರ್ ಟ್ಯಾಬ್ಲೆಟ್ ತಗೊಂಡಿದ್ದೆ ತಾನೆ? ಇನ್ನು ಸ್ವಲ್ಪ ಎತ್ತಲದನ್ನು ಬೈಲಿ. ಇವ್ರನ್ನೊಂದು ಕಡೆ ಇಟ್ಕೊ, ಮೇಲೆ ಎತ್ತೋಣ ಅವ್ರನ್ನ. ಮೇಲಿದ್ದೆ ನೋಡೋಣ. ದಯವಿಟ್ಟು ರಿಷಾ, ಕೂದಲು ಕೇಳ್ಬಿಡ. ವಿಗ್ಗು ಲಾಟಿ ಮಾಡಿಸಿರೋದು, ಕೂದಲೆಲ್ಲ ಉದುರೋಗಿತ್ತು. ಕೇಳಿಸ್ಕೊಳ್ಳಿ ಚಂದ್ರು ಡಾರ್ಲಿಂಗ್, ಕೇಳಿಸ್ಕೊಳ್ಳಿ. ಇದೆಯಾ? ಇಲ್ಲ, ಆ ಕಡೆ ಆ ಕಡೆ ಇಲ್ಲ.